ಅಪ್ಪನಾದ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದದರೆ ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲರೂ ನೆನೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದರೂ ತಪ್ಪು ಮಾಡಿದ್ರೆ ತಂದೆ ನಮ್ಮನ್ನು ಕ್ಷಮಿಸಿ, ಮುಂದೆ ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇನ್ನೂ ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಸಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡು ನಿನ್ನ ವಾಕ್ಯವನ್ನು ತಿಳಿಸುವಂಥ ಸೋದಗೋಸ್ಕರ ಸಹ ಬಿಡ್ಕೊಂಡ್ರೆ ತಂದೆ, ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ಎಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ತಂದೆ ನಿಮ್ಗೆ ಮೆಚ್ಚುಗೆಯಾಗಿ ಜೀವಿಸಿ ನಮ್ಮ ಈ ಲೋಕದ ಓಟವನ್ನು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಪ್ರಸನ್ನತೆ ಇದ್ದು ನಿಮ್ಮ ಪ್ರಸನ್ನತೆ ಕೂಟದಲ್ಲಿದ್ದು ನಡೆಸಿಕೊಳ್ಳು ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು, ನಮ್ಮೆಲ್ಲರ ವಿಮೋಚಕನು, ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿದ್ದಲು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ಇವತ್ತು ಜೀವಿತರ ಸಂಖ್ಯೆಯಲ್ಲಿ ದೇವರ ನಮ್ಮನ್ನು ಎನಿಸಿ ದೇವರ ವಾಕ್ಯವನ್ನು ಕೇಳುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಎಂದಿನ ಪ್ರಕಾರವಾಗಿ ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಮುಂದುವರೆದಂತ ಭಾಗವನ್ನ ಇವತ್ತು ದಿನದಲ್ಲಿ ಕೂಡ ಮುಂದುವರ್ಸೋಣ. ಹಾಗಾಗಿ ನಾವು ಯಾವ ಅಧ್ಯಾಯದಲ್ಲಿದ್ದೀವಿ ಮತ್ತೆ ಯಾವ ಭಾಗದಲ್ಲಿದ್ದೀವಿ ಪಾಠ ನಾವು ನೋಡ್ಬೇಕಾಗಿದೆ. ಓಕೆ, ನೆಕ್ಸ್ಟ್ ಈಗ ಯಾವ 7ನೇ ಅಧ್ಯಾಯದಿಂದ ಶುರು ಮಾಡ್ಬೇಕು. ಓಕೆ, 7ನೇ ಅಧ್ಯಾಯದಿಂದ ಶುರು ಮಾಡ್ಬೇಕು. ಓಕೆ, ಹಾಗಾಗಿ ಇವತ್ತು ನಾವು 7ನೇ ಅಧ್ಯಾಯವನ್ನು ನೋಡಕ್ ಹೋಗ್ತಿದೀವಿ. ಓಕೆ, 6 ಅಧ್ಯಾಯಗಳು ಮುಕ್ತಾಯವಾಯ್ತು. ಒಟ್ಟು ನಮ್ಮ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? 16 ಇದೆಯಾ? ಈಗ ತಾನೇ ನಮ್ಗೆ 6 ಅಧ್ಯಾಯಗಳು ಮುಕ್ತಾಯವಾಗಿದೆ. ಈಗ ನಾವು 7ನೇ ಅಧ್ಯಾಯಕ್ಕೆ ಹೋಗ್ತಾ ಇದೀವಿ. ಓಕೆ, ಗುಡ್. ಈಗ ನಾವು 49ನೇ ಭಾಗ ಆಕ್ಚುಲಿ ನೋಡೋಕಾದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಬೇರೆ ಕಡೆ ನಮ್ಗೆ ಒಂದು 49 ಮುಕ್ತಾಯವಾಗಿದೆ ಅಂತ ಒಂದು ಇದು ಬರುತ್ತೆ. ಆದ್ರಿಂದ ಅಲ್ಲಿ ಕನ್ಫ್ಯೂಷನ್ ಆಗೋದ್ ಬೇಡ. ಜಸ್ಟ್ ನಾನೀಗ ಒಂದು 50ನೇ ಭಾಗ ಅಂತ ಹಾಕಿದ್ದೀನಿ. ಇಲ್ಲಿ ಭಾಗ ಒಂದು ಕಡೆ ಇಲ್ಲಿ ಕನ್ಫ್ಯೂಷನ್ ಆಗದೆ ಅದು ಪಾಯಿಂಟ್ ನೋಡ್ಕೋಣ. ಓಕೆ, ಇವತ್ತು ನಾವು 7ನೇ ಅಧ್ಯಾಯವನ್ನ ನೋಡಕ್ ಹೋಗ್ಬೇಕಾಗಿದೆ ಅಲ್ವಾ? ಸರಿ, ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಬ್ರದರ್. ಹೋಯ್ತು ಬ್ರದರ್. ಸರಿ, 7ನೇ ಅಧ್ಯಾಯವನ್ನ ನಾವು ಓದೋಣ. 7ನೇ ಅಧ್ಯಾಯ 1ನೇ ವಾಕ್ಯ. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳೋದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೀತದೆಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ, ಗಂಡನು ಒಂದು ವಾಕ್ಯವನ್ನು ಸಲಿಂದ ಮುಂದುವರಿಯೋಣ. ಕ್ರಿಸ್ತನ ಪ್ರೀತಿಯ ಸರಸರಿರೇ, ಈ ಧರ್ಮಶಾಸ್ತ್ರದ ಬಗ್ಗೆ ಇಷ್ಟೊಂದು ಸವಿಸ್ತರವಾಗಿ ಇಲ್ಲಿ ಅಪೊಸ್ತಲ ಪಾಲ್ ಹೇಳುವಂತ ಒಂದು ವಿಷಯಗಳನ್ನ ಗಮನದಲ್ಲಿಟ್ಟು ನೋಡಿದಾಗ, ಇದು ಅನೇಕವಾಗಿ ನಾವು ಮೊದಲೇ ನೋಡಿದ ಪ್ರಕಾರವಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ರೋಮಪುರದಲ್ಲಿ ಯಹೂದ್ಯರು ಇದ್ರು ಮತ್ತೆ ಅನ್ಯ ಜನಾಂಗದವರು ಇದ್ರು. ಈ ರೋಮಪುರದಲ್ಲಿ ನೋಡ್ಬೇಕಾದ್ರೆ ಯಹೂದ್ಯರು ಅವ್ರು ಕೂಡ ಕ್ರಿಸ್ತನನ್ನ ಅಂಗೀಕರಿಸಿದ್ರು, ಅನ್ಯ ಜನದವರು ಕೂಡ ಕ್ರಿಸ್ತನನ್ನ ಅಂಗೀಕರಿಸಿದ್ರು. ಈಗ ಯಾವುದೇ ಒಂದು ವಿಷಯವನ್ನ ತಗೊಂಡಾಗ ಸಭೆಯ ಒಳಗಡೆ ದೇವರ ಮಕ್ಕಳ ಒಂದು ಐಕ್ಯತೆ ಒಳಗಡೆ ಒಂದು ಗೊಂದಲ ಇಲ್ಲವೇ
ಆ ವಿಷಯದ ಕುರಿತಾಗಿ ಸರಿಯಾದ ಪರಿಜ್ಞಾನ ಇಲ್ಲದೆ ಇದ್ದಾಗ ಅದನ್ನು ತಿಳಿಸ್ಕೊಡುವಂತ ಜವಾಬ್ದಾರಿ ಸಭೆ ಹಿರಿಯರದಾಗಿರುತ್ತೆ, ಇಲ್ಲವೇ ಆಗಿನ ಕಾಲದಲ್ಲಿ ಅಪೊಸ್ತಲರದು ಹಾಕಿತ್ತು. ಗೊಂದಲಗಳು ಏನಪ್ಪಾ ಅಂತ ನೋಡಿದಾಗ, ಧರ್ಮಶಾಸ್ತ್ರದ ಕುರಿತಾಗಿ ಹೆಚ್ಚಳವಾಗಿ ಮಾತಾಡುವಂತ ಕೆಲವು ಜನರು ಇದ್ರು. ಅದರಿಂದ ಅನ್ಯ ಜನಾಂಗದವರಿಗೆ, ತುಂಬಾ ಅನ್ಯ ಜನರಿಗೆ, ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅಧೀನರಾಗದೇ ಇದ್ದಂತ ಯಹೂದ್ಯರಲ್ಲದವರಿಗೆ ಕೆಲವೊಂದು ರೀತಿಯಲ್ಲಿ ಗೊಂದಲಗಳು ಕ್ರಿಯೇಟ್ ಆಗಿತ್ತು. ಇನ್ನು ಸ್ಪಷ್ಟವಾಗಿ ಹೇಳಕ್ ಹೋದ್ರೆ, ದೇವರ ದಾರಿಲಿ ನಡೀತಿರುವಂತ ದೇವ್ರ ಮಕ್ಕಳು, ಈ ಮಹಾಪರಿಶುದ್ಧವಾದಂತ ನಂಬಿಕೆಯಲ್ಲಿ ನಡೀತಿರುವಂತ ದೇವ್ರ ಮಕ್ಕಳಿಗೆ ಸತ್ಯದ ವಿಷಯದಲ್ಲಿ ಏನಾದ್ರೂ ಗೊಂದಲ ಬಂದ್ರೆ ಖಂಡಿತವಾಗ್ಲೂ ಅವರು ಆ ಒಂದು ಗುರಿಯನ್ನ, ಇಲ್ಲವೇ ದೇವರು ಕರೆದಂತ ಕಾರ್ಯನ ದೃಢವಾಗಿ ಏಕಚಿತ್ತದಿಂದ ಓಡೋದು ತುಂಬಾ ಕಷ್ಟವಾಗುತ್ತೆ. ಕರೆಕ್ಟ್ ಅಲ್ವಾ? ಈ ನಮಗೂ ಕೂಡ, ನಾವೆಲ್ಲರೂ ಒಂದೇ ನಂಬಿಕೆಯಲ್ಲಿ ಇದೀವಿ. ಆ ನಂಬಿಕೆಯಲ್ಲಿ ಏನಾದ್ರೂ ಗೊಂದಲ ಬಂತು ಅಂದಾಗ ಆ ಓಟವನ್ನು ಓಡೋದು ತುಂಬಾನೇ ಕಷ್ಟವಾಗುತ್ತೆ. ಇದನ್ನ ಮನದಟ್ಟು ಮಾಡಿಕೊಂಡು ಅಪೊಸ್ತಲರು ಆಗಿನ ಕಾಲದಲ್ಲಿ, ಅಪೊಸ್ತಲ ಪಾಲ್ ರೋಮಪುರದಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ಏನ್ ಮಾಡ್ತಾರೆ, ಸ್ವಲ್ಪ ಅದನ್ನ ಸ್ಟಡಿ ಮಾಡ್ತಾರೆ. ಆಗಿನ ಕಾಲದ ರೋಮಪುರದಲ್ಲಿರುವಂತಹ ಜನರು ತುಂಬಾ ಹೆಚ್ಚಾಗಿ ಯಹೂದ್ಯ ಕ್ರೈಸ್ತರಾಗಿದ್ರು. ಅದರಿಂದ ಅವರಿಗೆ ಧರ್ಮಶಾಸ್ತ್ರದ ಕುರಿತಾಗಿ ತುಂಬಾ ಪ್ರಾಮುಖ್ಯತೆನ ಕೊಡ್ತಾ ಇದ್ರು. ಧರ್ಮಶಾಸ್ತ್ರಕ್ಕೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡೋದ್ರಿಂದ, ಅದ್ರ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡೋದ್ರಿಂದ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಈಗ ಯಾರಾದ್ರೂ ಅದನ್ನ ಸ್ಪಷ್ಟ ಮಾಡ್ಬೇಕು, ಅಪೊಸ್ತಲ ಪಾಲ್ ರೋಮಪುರದವರಿಗೆ ಬರೆದ ಪತ್ರಿಕೆಯ ಮೂಲಕವಾಗಿ ಕಳೆದ ದಿನಗಳಲ್ಲಿ ನಾವು ನೋಡಿದ ಪ್ರಕಾರವಾಗಿ ನಾನಾ ತರದ ರೀತಿಯಲ್ಲಿ ಅದನ್ನ ಏನ್ ಮಾಡ್ತಾರೆ, ಸ್ಪಷ್ಟವಾದ ಉತ್ತರವನ್ನ ಸ್ಪಷ್ಟವಾದ ರೀತಿಯಲ್ಲಿ ಅವರಿಗೆ ತಿಳಿಸಿಕೊಡುವ ತಿಳುವಳಿಕೆಯನ್ನ ಕೊಡ್ತಾ ಬರ್ತಾ ಇರ್ತಾರೆ. ಆತನ ಬರಹಗಳ ಮೂಲಕ, ಆತನ ಮಾತುಗಳ ಮೂಲಕ ಅನೇಕ ವಿಷಯಗಳನ್ನ ಸ್ಪಷ್ಟಪಡಿಸ್ತಾ ಇರ್ತಾರೆ. ದೇವರ ಕೃಪೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ ಆಗಿನ ಕಾಲದಲ್ಲಿ ಅಪೊಸ್ತಲ ಪಾಲ್ ಅವರು ಯಾರಿಗೆ ಬರೆದ್ರೋ, ಯಾರ ಕೈಲಿ ಕೊಟ್ಟು ಕಳ್ಸಿದ್ರೋ, ಆ ಪತ್ರಿಕೆ ಎಲ್ಲಿ ಹೋಗಿ ಸೇರ್ತೋ, ಅದು ಇವತ್ತು ದೇವರ ಮಕ್ಕಳ ಮಧ್ಯದಲ್ಲಿ ಒಂದು ಪವಿತ್ರ ಗ್ರಂಥದಲ್ಲಿ, ಸತ್ಯ ವೇದದಲ್ಲಿ ಒಂದು ಭಾಗವಾಗಿ ನಮಗೆವರೆಗೂ ಬಂದು ಸಿಕ್ಕಿರೋದು ದೊಡ್ಡ ಒಂದು ಕೃಪೆ ಅಂತಾನೆ ಹೇಳ್ಬೋದು. ನೋಡಿ, ನಾನಾ ತರದ ವಿಷಯಗಳನ್ನ ಅನಲೈಸ್ ಮಾಡಬಹುದು. ಸಭೆಯಲ್ಲಿ ಬರುವಂತ ಸಮಸ್ಯೆಗಳನ್ನ, ಇಂತಹ ಒಂದು ವಿಷಯಗಳನ್ನ ಮೈಂಡ್ ಇಟ್ಕೊಂಡು ಇತ್ಯರ್ಥ ಪಡಿಸ್ಕೊಬಹುದು. ನಮ್ಮಲ್ಲಿ ಯಾರು ಈ ರೀತಿಯ ಒಂದು ಪ್ರಶ್ನೆಗಳು ಬರಲ್ಲ. ಬಟ್ ಆಗಿನ ಕಾಲದಲ್ಲಿ ಈ ಪ್ರಶ್ನೆ ಬರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಇತ್ತು ಅಂದ್ರೆ, ಎರಡು ರೀತಿಯಾದಂತ ಜನರು ಒಂದೇ ಕಡೆ ಇರ್ಬೇಕಾದ್ರೆ ಈ ಒಂದು ಪ್ರಶ್ನೆ ಸಹಜವಾಗಿ ಅವರಲ್ಲಿ ಬರ್ತಾ ಇತ್ತು, ಭಿನ್ನಾಭಿಪ್ರಾಯಗಳು ಬರ್ತಾ ಇತ್ತು. ಇದನ್ನ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಮಾಡುವಂತ ಒಂದು ಕೆಲಸವನ್ನ ಅಪೊಸ್ತಲ ಪಾಲ್ ಇಲ್ಲಿ ತಗೊಳ್ತಾರೆ. ಅದಕ್ಕೆ ಅವ್ರು ಮಾತಾಡ್ಬೇಕಾದ್ರೆ, ಸಹೋದರ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದ್ರೆ, ಧರ್ಮಶಾಸ್ತ್ರವನ್ನು ತಿಳಿದವರು ಅಂತ ಹೇಳಿದ್ರೆ ಇಲ್ಲಿ ಯಹೂದ್ಯರ ಬಗ್ಗೆ ಮಾತಾಡುವಂತ ವಿಷಯವನ್ನ ನಾವು ನೋಡ್ತಾ ಇದ್ವಿ. ಯಹೂದ್ಯರು, ಇಸ್ರೇಲ್ ಜನರು, ಅವ್ರ ಹತ್ರ ಮಾಡ್ತೀವಿ. ಯಾಕಂದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಧರ್ಮಶಾಸ್ತ್ರವನ್ನ ತಿಳಿಯುವಂತ ಒಂದು ಅವಕಾಶ ಸಿಕ್ಕಲಿಲ್ಲ. ತಿಳ್ಕೊಳಕ್ಕಂತ ಅವ್ರ ಪ್ರಯತ್ನ ಕೂಡ ಯಾರು ಮಾಡ್ತಾ ಇರಲಿಲ್ಲ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಆಗಿನ ಕಾಲದಲ್ಲಿ ಧರ್ಮಶಾಸ್ತ್ರ ಅಂದಾಗ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು. ಜನರು ಬೇರೆ ಬೇರೆ ಭಾಷೆಗಳಿಂದ ಅವ್ರು ಆಡೋದ್ರಿಂದ ಒಂದು ಪುಸ್ತಕವನ್ನ ಸಹಜವಾಗಿ ಓದ್ತಾ ಇರ್ಲಿಲ್ಲ. ಅದು ಕೂಡ ಧರ್ಮಶಾಸ್ತ್ರ ಓದೋದಕ್ಕೆ ಸಿನಗಾಗ್ 12 ವರ್ಷದ ಮೇಲ್ಪಟ್ಟಂತ ಯಹೂದ್ಯ ಮಕ್ಕಳು ಮಾತ್ರ ಓದೋದಕ್ಕೆ ಅರ್ಹರಾಗಿದ್ರು. ಈಗಿನ ಕಾಲದಂತೆ ಆಗ ಅಷ್ಟೊಂದು ಸ್ವಾತಂತ್ರ್ಯ ಇರ್ಲಿಲ್ಲ. ನೋಡ್ರಿ, ದೇವರ ಕೃಪೆ, ಇವತ್ತು ಆ ಒಂದು ಧರ್ಮಶಾಸ್ತ್ರ, ಓಲ್ಡ್ ಟೆಸ್ಟ್ಮೆಂಟ್ ಅನ್ನೋದು ನಮಗೆ ಇವತ್ತು ನಾನಾ ತರದ ಎಲ್ಲಾ ವಿಧವಾದ, ಅನೇಕ ವಿಧವಾದ ಪ್ರಪಂಚದ ಭಾಷೆಗಳಲ್ಲಿ ಭಾಷಾಂತರ ಮಾಡಲ್ಪಟ್ಟಿದೆ. ಅದು ದೇವರ ಕೃಪೆ. ಅಲ್ಲಿಂದ ದೇವರು ಅದನ್ನ ಬಿಡಿಸ್ಕೊಂಡ್ ಬಂದಿತ್ತು. ಯಾಕಂದ್ರೆ ಅದು ಯಹೂದ್ಯರಿಗೆ ಮಾತ್ರ ಸೀಮಿತ. ಇದು ಯಹೂದ್ಯರ ಪವಿತ್ರ ಗ್ರಂಥ. ಇದರಲ್ಲಿರುವಂತ ವಾಗ್ದಾನಗಳು ಯಹೂದ್ಯರಿಗೆ ಮಾತ್ರ ಅಂತ ಹೇಳ್ಕೊಂಡಿರೋವರೆಗೂ ಅದು ಬೇರೆಯವರಿಗೆ ಸಿಗ್ತಾ ಇರ್ಲಿಲ್ಲ. ಅದು ಆದ್ರೆ ಇವತ್ತು ಸತ್ಯವೇದದಲ್ಲಿ ಅದು ಒಂದು ಓಲ್ಡ್ ಟೆಸ್ಟ್ಮೆಂಟ್ ಮತ್ತೆ ನ್ಯೂ ಟೆಸ್ಟ್ಮೆಂಟ್, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅಂತ ಪುಸ್ತಕಗಳು ನಮ್ಗೆ ಬಂದಿರೋದ್ರಿಂದ ಧರ್ಮಶಾಸ್ತ್ರದಲ್ಲಿ ಏನಿದೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶ ಇವತ್ತು ನಮ್ಗೆ ಸಿಕ್ಕಿದೆ. ಆದ್ರೆ ಅವತ್ತು ಮಾತಾಡ್ಬೇಕಾದ್ರೆ ಇದನ್ನ ಆ ರೀತಿ ಮಾತಾಡ್ಲಿಲ್ಲ. ಧರ್ಮಶಾಸ್ತ್ರವನ್ನ ತಿಳಿದವರಿಗೆ ಮಾತಾಡ್ತೀನಿ ಅಂದ್ರೆ, ಇವತ್ತು ನಮ್ಮನ್ನ ಕೇಳಿದ್ರೆ ನಾವು ಕೂಡ ಓಲ್ಡ್ ಟೆಸ್ಟ್ಮೆಂಟ್ ಓದಿದೀವಿ, ನಮ್ಗೂ ಕೂಡ ಗೊತ್ತಿದೆ. ಅವತ್ತು ಅದನ್ನ ಮಾತಾಡ್ಬೇಕಾದ್ರೆ ಅದು ಯಹೂದ್ಯರಿಗೆ ಮಾತ್ರ ಮಾತಾಡ್ತಿದ್ರು. ಯಾಕಂದ್ರೆ ಯಹೂದ್ಯರು ಮಾತ್ರ ಧರ್ಮಶಾಸ್ತ್ರ ವಿಚಾರಗಳ ಗೊತ್ತಿತ್ತು. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಕ್ರಿಸ್ತನ ಪ್ರಿಯ ಸಹೋದರರೇ,
ಅಪೋಸ್ತಲ್ ಪಾಳಿ ಮಾತನ್ನ ಮಾತಾಡ್ಬೇಕಾದ್ರೆ ರೋಮಪುರದಲ್ಲಿ ಇರುವಂತ ಜನರಿಗೆ, ಕ್ರೈಸ್ತರಿಗೆ ಕ್ರಿಸ್ತನ ಕುರಿತಾದಂತಹ ಸುವಾರ್ತೆ ಹೋಗಿರ್ಬೋದು, ಒಂದ್ ವೇಳೆ ಸುವಾರ್ತೆ ಪುಸ್ತಕಗಳು ಸಿಕ್ಕಿರ್ಬೋದೋ ಏನೋ ಗೊತ್ತಿಲ್ಲ ನಮ್ಗೆ, ಅಸಂಪ್ಷನ್ ಅಲ್ವಾ. ಇಲ್ಲವೇ ಯಾರಾದ್ರೂ ನೋಡ್ರಿ, ಈ ಮಾರ್ಕ್ ಇರುವಂತ ಅಪೋಸ್ತಲರ ಅನೇಕರು ಯಾರು ಇದ್ರೋ, ಯೋಹಾನನ್ ಇರ್ಬೋದು, ಬೇರೆ ಕೆಲವರು ಇರ್ಬೋದು, ಯಾರಾದ್ರೂ ಮೂಲಕವಾಗಿ ಏನಾದ್ರೂ ಒಂದು ಮಾಹಿತಿ ಅವ್ರಿಗೇನ ತಲುಪಿರ್ಬಹುದು, ಬಾಯಿ ಮಾತಿನಿಂದ, ನೇರವಾದ ಪ್ರಸಂಗಗಳಿಂದ, ಕ್ರಿಸ್ತನ ಕುರಿತಾದಂತ ಜೀವನ ಚರಿತ್ರೆ, ಇಲ್ಲ ಅಪೋಸ್ತಲ್ ಪಾಲ್ ಮೂಲಕವಾಗಿ ಬೇರೆ ರೀತಿಯಲ್ಲಿ ಅದು ತಲುಪಿರಬಹುದು. ಒಂದು ರೀತಿ ಆತನ ಜೀವನದ ಕುರಿತಾಗಿರುವಂತ ವಿಷಯ ಗೊತ್ತಿರ್ಬೋದು. ಆದ್ರೆ ನಮ್ಮ ಕೈಯಲ್ಲಿ ಸಿಕ್ಕಿರುವಂತ 4 ಗಾಸ್ಪಲ್ಗಳು ಅವ್ರ ಹತ್ರ ಇರ್ಲಿಲ್ಲ. 4 ಸುವಾರ್ತೆ ಪುಸ್ತಕಗಳು ಕೂಡ ಒಟ್ಟಾಗಿ ಅವರ ಹತ್ರ ಇರಕ್ಕೆ ಸಾಧ್ಯತೆಗಳು ಇರ್ಲಿಲ್ಲ. ಯಾಕಂದ್ರೆ ನಾವು ಈ ಒಂದು ಹೊಸ ಒಡಂಬಡಿಕೆ ಯಾವಾಗ ಬಂದಿದೆ ಅಂತ ಕೆಲವೊಂದು ಹಿಸ್ಟಾರಿಕಲ್ ಚರಿತ್ರೆ ತೆಗೆದು ನೋಡಿದಾಗ ಸುಮಾರು 70-80 ವರ್ಷಗಳ ನಂತರವೇನಾಗುತ್ತಂದ್ರೆ, ಹಲವಾರು ನೋಡಿ, ಪತ್ರಿಕೆ ಎಲ್ಲ ಬರಿಬೇಕಾದ್ರೆ, ಕೊನೆ ಪತ್ರಿಕೆ ಬರಿಬೇಕಾದ್ರೆ AD 90 ಅಂದ್ರೆ ಪ್ರಕಟಣೆ ಎಲ್ಲ ಬರಿಬೇಕಾದ್ರೆ ತುಂಬಾ ವರ್ಷಗಳ ನಂತರ ಪ್ರಕಟಣೆ ಪುಸ್ತಕ ಬರೆಯಲ್ಪಡುತ್ತೆ. ಹಾಗಾಗಿ ಆ ಪುಸ್ತಕ ಒಂದು ಸೇರ್ಬೇಕು ಅಂದ್ರೆ ಸುಮಾರು ವರ್ಷಗಳೇ ಆಗಿರುತ್ತೆ. ಅದು ಒಂದು ಹೊಸ ಒಡಂಬಡಿಕೆಯಾಗಿ ಮಾರ್ಪಡ್ಬೇಕು ಅಂದ್ರೆ ತುಂಬಾ ವರ್ಷಗಳಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೊದಲನೇ ಸಭೆ ಅಂದ್ರೆ ಎಫೆಸ ಸಭೆ ಅಂತ ನಾವು ಮಾತಾಡ್ತೀವಲ್ಲ, ನಮ್ಮ ಇದು ಪ್ರಕಟಣೆಯಲ್ಲಿ ಬರುವಂತ ಮೊದಲನೇ ಸಭೆಯ ಭಾಗ. ಆ ಮೊದಲನೇ ಸಭೆಯ ಭಾಗ ಯಾವಾಗಪ್ಪ ಅಂದ್ರೆ, ಯೇಸು ಕ್ರಿಸ್ತನಿಂದ ಸುಮಾರು ಒಂದು 100 ವರ್ಷಗಳವರೆಗೂ ಇದ್ದಂತ ಮೊದಲನೇ ಸಭೆಯ ಭಾಗ. ಅಲ್ಲಿರೋರಿಗೆ ನಮ್ಮ ಕೈಲಿರುವಂತ ಹೊಸ ಒಡಂಬಡಿಕೆ ಪುಸ್ತಕ ಸಿಕ್ಕಿರೋದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ. ನಾವ್ ಯಾಕಪ್ಪ ಈ ವಿಷಯಗಳನ್ನ ಮಾತಾಡ್ತಿದೀವಿ ಅಂದ್ರೆ, ಆಗಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಾಕ್ಯದ ಒಂದು ವಿಷಯವನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ನಮ್ ಕೈಯಲ್ಲಿ ಸತ್ಯವೇದ ವಾಕ್ಯ ಇರ್ಬೇಕಾದ್ರೂ ಕೂಡ ಎಷ್ಟೆಲ್ಲ ಗೊಂದಲಗಳಿದೆ, ಎಷ್ಟೆಲ್ಲ ಕನ್ಫ್ಯೂಷನ್ ಇದೆ ನಮ್ಗೆ ಅಲ್ವಾ. ನಾವು ಕೆಲವೊಂದು ವಿಷಯಗಳನ್ನ ಬಗೆಹರಿಸೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತೀವಿ. ಎಲ್ಲ ವಾಕ್ಯಗಳು ಆಧಾರ ಸಹಿತವಾಗಿ ನಮ್ಮಲ್ಲಿ ಇದ್ರೂ ಕೂಡ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡಕ್ಕೆ ಎಷ್ಟು ಕಷ್ಟಗಳು ಪಡ್ತೀವಿ. ಆದ್ರೆ ಇದೆಲ್ಲ ಇಲ್ದೇ ಇರುವಂತ ನಮ್ಮ ಆಗಿನ ಕಾಲದ ಮೊದಲನೇ ಸಭೆಯ ಜನರು, ಕ್ರೈಸ್ತರು ಅಂತ ಹೇಳ್ಕೊಳ್ಳೋರು ತುಂಬಾ ಕಷ್ಟವನ್ನ ಅನುಭವಿಸಿರ್ಬೇಕು. ಇನ್ನು ಕೂಡ ನಾವು ಯಹೂದ್ಯರ ಬಗ್ಗೆ ತಪ್ಪಾಗಿ ಹೇಳೋಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವರಿಗೆ ಧರ್ಮಶಾಸ್ತ್ರ ತುಂಬಾ ಪ್ರಾಮುಖ್ಯತೆ ಇದ್ದಿದ್ರಿಂದ, ಧರ್ಮಶಾಸ್ತ್ರದಲ್ಲಿ ತುಂಬಾ ಅವರು ಮೋಶೆಯ ಒಂದು ಆಜ್ಞೆಗಳಿರ್ಬಹುದು, ದೇವ್ರು ಕೊಟ್ಟಂತ ಒಂದು ನೀತಿ ನಿಯಮಗಳಿರ್ಬೋದು, ಇದನ್ನೆಲ್ಲ ಚಿಕ್ಕಂದಿನಿಂದ ಅವರು ಓದಿರೋದ್ರಿಂದ ಈಗ ಯೇಸು ಕ್ರಿಸ್ತನ ಒಂದು ಸುವಾರ್ತೆ ಕೇಳಿದ ತಕ್ಷಣಕ್ಕೆ ಅವರು ಕ್ರಿಸ್ತನ ಅಂಗೀಕರಿಸಿರ್ಬೋದು. ಹಾಗನ್ಬಿಟ್ಟು ಅವರು ಎಲ್ಲವನ್ನ ಬಿಟ್ಬಿಡಕ್ಕೆ ಸಾಧ್ಯತೆ ಇರ್ತಾ ಅಂತ ನೋಡಿದ್ರೆ ಖಂಡಿತ ಇರ್ಲಿಲ್ಲ. ಧರ್ಮಶಾಸ್ತ್ರನ ಹಾಗೆ ಬಿಡ್ತಾ ಇರ್ಲಿಲ್ಲ. ಪದೇ ಪದೇ ಧರ್ಮಶಾಸ್ತ್ರವನ್ನ ಮಾತಾಡಕ್ಕೆ ಅವ್ರು ಮುಂದೆ ಬರ್ತಾ ಇದ್ರು. ನೋಡ್ರಿ, ಸುನ್ನತಿ ಇದೆ ಬೈಬಲ್ ಅಲ್ಲಿ, ಅದನ್ನೆಲ್ಲ ಮಾಡ್ಬೇಕಲ್ಲ, ಅದು ಒಳ್ಳೇದಲ್ವಾ. ಯೇಸು ಕ್ರಿಸ್ತನು ಯಹೂದ್ಯರ ಇದ್ ಮೂಲಕ ಬಂದಿದ್ದಾರೆ ಅಂದ್ರೆ ಅವ್ರು ಅದನ್ನ ಫಾಲೋ ಮಾಡ್ತಾ ಇದ್ರು. ನಾವು ಲಾಸ್ಟ್ ಟೈಮ್ ಕೂಡ ಸುನ್ನತಿ ಬಗ್ಗೆ ನೋಡಿದ್ವಿ ಅಲ್ವಾ. ಇದೆಲ್ಲ ಮಾಡ್ಬೇಕಲ್ವಾ. ಈ ರೀತಿ ವಿಚಾರಗಳಿರ್ಬೋದು, ಬಲಿಗಳನ್ನ ಕೊಡ್ಬೇಕಂತ ವಿಚಾರಗಳಿರ್ಬೋದು, ಇದನ್ನ ಮತ್ತೆ ಮತ್ತೆ ಅವರು ಮಾತಾಡೋದ್ರಿಂದ ಇದನ್ನ ಬಗೆಹರಿಸಕ್ಕೆ ಅಲ್ಲಿ ತುಂಬಾ ಮೇಲಿನ ಒಂದು ವ್ಯಕ್ತಿ ಬೇಕಾಗಿತ್ತು. ಆ ಒಂದು ಜವಾಬ್ದಾರಿ ದೇವ್ರು ಯಾರು ಕೇಳ್ಕೊಡ್ತಾರೆ ಅಂದ್ರೆ ಅಪೊಸ್ತಲ ಪಾಲ್ಗೆ ಕೊಟ್ಟಿರ್ತಾರೆ. ನಮ್ಗೆ ಗೊತ್ತು, ಅಪೊಸ್ತಲ ಪಾಲ್ನ ಆಯ್ಕೆ ಮಾಡಿದಂತ ಉದ್ದೇಶವೂ ಕೂಡ ಅನ್ಯ ಜನಾಂಗದವರಿಗೆ ಮತ್ತು ಯಹೂದ್ಯರಿಗೆ ಆತನೇನಾಗಿದ್ದಾರೆ, ದೇವರ ಆಯ್ದುಕೊಂಡಂತ ಪಾತ್ರೆಯಾಗಿದ್ರು. ಅನ್ಯ ಜನಾಂಗದವರಿಗೆ ಮತ್ತು ಯಹೂದ್ಯರಿಗೆ ಕ್ರಿಸ್ತನ ಅಂಗೀಕರಿಸುವಂತ ಡೋರ್ ಓಪನ್ ಮಾಡುವಂತ ಅವಕಾಶ ಪೇತ್ರನಿಗಿದ್ರು. ಆ ಓಪನ್ ಆಗಿರುವಂತ ಡೋರ್ ಅಲ್ಲಿ ಮುಂದುವರೆದು ನಡೆಯೋದಕ್ಕೆ, ಆ ಸತ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತಿಳಿಸ್ಕೊಡುವಂತ ಜವಾಬ್ದಾರಿ ಅಪೊಸ್ತಲ ಪಾಲ್ದೇ ಆಗಿತ್ತು. ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ತುಂಬಾ ಕಡೆ ಅದನ್ನ ಮಾತಾಡ್ಕೊಂಡ್ ಬರ್ತಾರೆ, ತುಂಬಾ ವಿಷಯಗಳನ್ನ ಅವ್ರಿಗೆ ಸ್ಪಷ್ಟಪಡಿಸ್ತಾರೆ ಆಗಿರುವಂತ ಕನ್ಫ್ಯೂಷನ್ ಅಲ್ಲಿ. ಅದಕ್ಕೆ ಈಗ ಇಲ್ಲಿರುವಂತ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಎಲ್ಲಿಯವರೆಗೆ ಒಂದು ಮನುಷ್ಯನನ್ನ ಆಳ್ವಿಕೆ ಮಾಡುತ್ತೆ, ಧರ್ಮಶಾಸ್ತ್ರವನ್ನ ಎಲ್ಲಿವರೆಗೂ ನಾವು ಅನುಸರಿಸಬೇಕು, ಯಾವಾಗ ಧರ್ಮಶಾಸ್ತ್ರಕ್ಕೆ ನಾವು ಅಧೀನರಲ್ಲ ಅನ್ನೋ ಒಂದು ಪ್ರಶ್ನೆಗೆ, ಅನ್ನೋ ಒಂದು ವಿಷಯಕ್ಕೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಸ್ಪಷ್ಟತೆಯನ್ನು ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ವಾ. ಈ ರೀತಿಯಾದಂತ ಒಂದು ಸ್ಪಷ್ಟತೆ ಅವರಿಗೆ ಅರ್ಥವಾಗೋ ರೀತಿಯಲ್ಲಿ, ಹೌದು ಕರೆಕ್ಟ್, ಇಲ್ಲಿ ಹೇಳ್ತಾರಂತ ವಿಷಯ ಸರಿಯಾದ ವಿಷಯ ಅನ್ನೋಂಥ ರೀತಿಯಲ್ಲಿ ಅವ್ರಿಗೆ ಇರ್ಬೇಕು. ನೋಡಿ, ಅಪೋಸ್ತಲರಿಗೆ ದೇವ್ರು ಕೊಟ್ಟಂತ ಒಂದು ಗಿಫ್ಟ್ ಏನಪ್ಪಾ ಅಂದ್ರೆ, ನೀವು ಯಾವ್ದೋ ಭೂಲೋಕದಲ್ಲಿ ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ, ಯಾವ್ದು ಭೂಲೋಕದಲ್ಲಿ ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕೂಡ ಕಟ್ಟಲ್ಪಡುತ್ತೆ. ಅಂದ್ರೆ ಅದು ಕಟ್ಟುವುದು ಬಿಚ್ಚುವುದು ಅಂತ ಹೇಳ್ತಿರೋದು ರೋಗಗಳನ್ನ ವಾಸಿ ಮಾಡೋದಿರ್ಬೋದು, ಇಲ್ಲ ಬೇರೆ ಯಾವ್ದನ್ನ ಒಂದು ಏನೋ ನಿಧಿ ಸಂಪತ್ತನ್ನ ಬಿಚ್ಚೋದು ಕಟ್ಟೋದ್ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಸತ್ಯ ವಾಕ್ಯವನ್ನ ತಿಳಿಸ್ತಾ ಇದೆ. ಅಂದ್ರೆ ಅದರ ಅರ್ಥ, ದೇವ್ರು ಏನಾದ್ರೂ ಮಾತಾಡ್ಬೇಕಂತಿದ್ರೆ ಆಗಿನ ಕಾಲದಲ್ಲಿ ಯಾರ ಮೂಲಕ ಮಾತಾಡ್ತಿದ್ರು, ಅಪೊಸ್ತಲರ ಮೂಲಕ ಮಾತಾಡ್ತಿದ್ರು. ಅಪೊಸ್ತಲರು ಇರ್ಬೇಕಾದ್ರೆ ಬೇರೆಯವ್ರ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಅವ್ರು ಇಲ್ದೇ ಇದ್ರೆ ಅದು ಬೇರೆ ವಿಷಯ.
ಅವ್ರು ಇಲ್ಲದೇ ಇರುವಂತ ಕಾಲದಲ್ಲಿ ಬೇರೆ ವಿಷಯ. ಬಟ್ ಅವರು ಜೀವಂತವಾಗಿರ್ಬೇಕಾದ್ರೆ ದೇವರು ಯಾವ್ದಾದ್ರು ಸತ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ಬೇಕಂತ ಇದ್ರೆ ಅದನ್ನ ಅಪೊಸ್ತಲ ಮೂಲಕವೇ ತಿಳಿಸ್ಕೊಡ್ತಾ ಇದ್ರು. ಯಾಕಂದ್ರೆ ಅವರು ಐ ವಿಟ್ನೆಸ್ಸಸ್, ಯೇಸು ಕ್ರಿಸ್ತನ ಕಣ್ಣಾರೆ ನೋಡಿದವರು ಇರ್ಬೋದು. ತುಂಬಾ ಜನರು ಮಾತಾಡ್ಬೇಕಾದ್ರೆ ಹೌದು ಎಲ್ಲ ಅಪೊಸ್ತಲ ಕಣ್ಣಾರೆ ಯೇಸು ಕ್ರಿಸ್ತನ ನೋಡಿದ್ರು, ಆದ್ರೆ ಅಪೊಸ್ತಲ ಪಾಲ್ ನೋಡಿಲ್ಲ ಅಂತ ಹೇಳ್ಬೋದು. ಆದ್ರೆ ನಾವು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ನೋಡ್ಬೋದು. ಯಾಕಂದ್ರೆ ಅಲ್ಲಿ ಯೇಸು ಕ್ರಿಸ್ತನ ದರ್ಶನ ಆತನಿಗೆ ಆಗಿರುವಂತ ವಿಷಯ ಕೂಡ ನೋಡ್ಬೋದು. ಆತನನ್ನ ಕಂಡಿದ್ದೀನಿ ಅಂತ ಅಪೊಸ್ತಲ ಪಾಲ್ ಕೂಡ ಏನ್ ಮಾಡ್ತಾರೆ, ಮಾತಾಡ್ತಾರೆ. ಹಾಗಾಗಿ ಆ ರೀತಿ ಕರ್ತನಾದ ಯೇಸು ಕ್ರಿಸ್ತನಿಂದ ಡೈರೆಕ್ಟ್ ಆಗಿ ಕರೆಯಲ್ಪಟ್ಟು ಆಯ್ದುಕೊಳ್ಳಲ್ಪಟ್ಟು ಇರುವಂತ ಒಂದು ಅಪೊಸ್ತಲ ಯಾರಪ್ಪ ಅಂದ್ರೆ ಅಪೊಸ್ತಲ ಪಾಲ್. ಈ ವಿಷಯದ ಕುರಿತು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡೋದಕ್ಕೆ ಸಾಧ್ಯತೆ ಅವರಿಗೆ ಸಿಕ್ತು. ಯಾಕಂದ್ರೆ ಒಬ್ಬ ಧರ್ಮಶಾಸ್ತ್ರ ಪ್ರವೀಣರಾಗಿದ್ರು, ಗಮಲಿಯನ ಪಾದದಡಿ ಕುಳಿತು ಕಲಿತಂತವರು. ಬೇರೆ ಶಿಷ್ಯರನ್ನ, ಬೇರೆ ಅಪೊಸ್ತಲನ ಹೋಲಿಕೆ ಮಾಡಿ ನೋಡಿದಾಗ ಅಪೊಸ್ತಲ ಪೇತ್ರ ಇರ್ಬೋದು, ಯೋಹನ ಇರ್ಬೋದು, ಇವರೆಲ್ಲ ಸಾಮಾನ್ಯ ಒಂದು ಜನರಾಗಿದ್ದು, ಮೀನ್ ಹಿಡಿಯೋರು, ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ರು. ಆದ್ರೆ ಧರ್ಮಶಾಸ್ತ್ರ ಪಂಡಿತರಾಗಿ, ಧರ್ಮಶಾಸ್ತ್ರ ಪರಾಣಿತರಾಗಿ, ಅದರ ಬಗ್ಗೆ ತುಂಬಾ ಆಸಕ್ತರಾಗಿ ಅದನ್ನ ಓದಿ ಕಲ್ತವರು ಅಂತ ತಗೊಂಡಾಗ ಅದರಲ್ಲಿ ಟಾಪಲ್ಲಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅಪೊಸ್ತಲ ಪಾಲ್. ಈಗ ಯಾರಾದ್ರೂ ಬಂದು ಧರ್ಮಶಾಸ್ತ್ರ ಈ ರೀತಿ ಹೇಳ್ತಾ ಇದೆ ಅಂತ ಹೇಳಿದಾಗ ಅಪೊಸ್ತಲ ಪಾಲ್ ಚೆನ್ನಾಗ್ ಗೊತ್ತು ಈ ರೀತಿ ಹೇಳ್ತಾ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಧರ್ಮಶಾಸ್ತ್ರ ಈ ರೀತಿ ಮಾತಾಡ್ತಿದೆಯಾ ಇಲ್ವಾ ಅಂತ ಅಪೊಸ್ತಲ ಪಾಲ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರಿಂದ ದೇವ್ರ ಏನ್ ಮಾಡಿದ್ರೆ ಅವ್ರನ್ನ ಅಲ್ಲಿ ಆಯ್ಕೆ ಮಾಡ್ತಾ ಇದ್ರು. ಅಲ್ಲೊಂದು ಮುಖ್ಯವಾದ ಒಂದು ಕೆಲಸಕ್ಕೆ ಆಯ್ಕೆ ಮಾಡ್ತಾರೆ. ಹಾಗೆ ನೋಡ್ಬೇಕಾದ್ರೆ ಅಪೊಸ್ತಲ ಪಾಲ್ ಬರ್ಬೇಕಾದ್ರೆ ನಾನು ಧರ್ಮಶಾಸ್ತ್ರದಲ್ಲಿ ತುಂಬಾ ಪ್ರವೀಣನಾಗಿದ್ದೀನಿ, ನಾನು ತುಂಬಾ ಶ್ರೇಷ್ಠ ವ್ಯಕ್ತಿ, ನಾನು ಎಷ್ಟು ಜ್ಞಾನಿ ಗೊತ್ತಾ ಅಂತ ಹೆಗ್ಗಳಿಕೆ ಇರ್ಲಿಲ್ಲ ಅವರಿಗೆ. ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ರು. ನಾನು ನನ್ನ ಜ್ಞಾನ, ನನ್ನ ಬುದ್ಧಿವಂತಿಕೆ ಎಲ್ಲ ಕೂಡ ಕ್ರಿಸ್ತನಿಗೋಸ್ಕರ ಕಸವಾಗಿ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ಯಾವುದೇ ಹೆಮ್ಮೆ ಇರಲಿಲ್ಲ. ಬಟ್ ಆ ಒಂದು ಜ್ಞಾನ ಅವರಿಗೆ ಮುಂದಿನ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿತ್ತು ಅಲ್ವಾ. ಸೊ ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಳು. ಹಾಗಂದ್ಬಿಟ್ಟು ದೇವ್ರು ತುಂಬಾ ಬುದ್ಧಿವಂತನ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಂದ್ರೆ ಓದ್ಬಾರ ಹೇಳ್ದವನ್ನ ಆಯ್ಕೆ ಮಾಡಲ್ಲ ಅಂತಲ್ಲ. ಈ ಒಂದು ಸಮಯದಲ್ಲಿ ಈ ಒಂದು ಸುವಾರ್ತೆಯನ್ನ ಇಡೀ ಲೋಕಕ್ಕೆ ಸಾರುವಂತ ಒಂದು ವಿಷಯದಲ್ಲಿ ಒಂದು ದೊಡ್ಡ ಚಾಲೆಂಜ್ ಅಲ್ಲಿ ಇತ್ತು. ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಅಧೀನರಾಗಿರೋರು ಮತ್ತೆ ಧರ್ಮಶಾಸ್ತ್ರಕ್ಕೆ ಅಧೀನರಾಗದಿರೋರ್ಗ ಮಧ್ಯದಲ್ಲಿ ಸುವಾರ್ತೆ ಹೋಗ್ಬೇಕಾದ್ರೆ ಯಾವ ರೀತಿ ಅದನ್ನ ತಲುಪಿಸ್ಬೇಕು, ಇಬ್ಬರ ಮಧ್ಯದಲ್ಲಿ ಇರುವಂತ ಗೊಂದಲಗಳನ್ನ ಹೇಗೆ ಬಗೆಹರಿಸ್ಬೇಕು. ಧರ್ಮಶಾಸ್ತ್ರಕ್ಕೆ ಅಧೀನರಾದವರು ಎಲ್ಲಾ ಧರ್ಮಶಾಸ್ತ್ರ ಎಲ್ಲ ನಮ್ದೇ ಅಂತ ಮಾತಾಡ್ಬೇಕಾದ್ರೆ, ಧರ್ಮಶಾಸ್ತ್ರಕ್ಕೆ ಅಧೀನರಾಗದೇ ಇರೋರು ಬೇರೆ ರೀತಿ ಮಾತಾಡ್ಬೇಕಾದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡೋದಕ್ಕೆ ಯಾರಿಂದ ಆಗುತ್ತಂದ್ರೆ ಧರ್ಮಶಾಸ್ತ್ರದ ಬಗ್ಗೆ ಬೇಸಿಕ್ ನಾಲೆಜ್ ಯಾರಿಗಾದ್ರೂ ಒಬ್ರಿಗೆ ಇರ್ಲೇಬೇಕು. ಹಾಗಾಗಿ ಅಪೊಸ್ತಲ ಪಾಲ್ ಮಾತಾಡುವಂತ ಮಾತುಗಳನ್ನ ಗಮನದಲ್ಲಿ ನೋಡ್ಬೇಕಾದ್ರೆ ದೃಢವಾಗಿ ಮಾತಾಡ್ತಾರೆ. ನೋಡ್ರಿ, ಧರ್ಮಶಾಸ್ತ್ರದಲ್ಲಿ ಎಲ್ಲೋ ಈ ರೀತಿ ಹೇಳಿರ್ಬೋದು ಅಂತ ಮಾತಾಡಲ್ಲ, ದೃಢವಾಗಿ ಮಾತಾಡ್ತಾರೆ. ಆ ದೃಢತೆ ತುಂಬಾ ಮುಖ್ಯ. ಸರಸ್ವರೇ, ಬೇಸ್ಡ್ ಆನ್ ಟೆಕ್ನಾಲಜಿ, ಬೇಸ್ಡ್ ಆನ್ ದೇವರ ಒಂದು ಜ್ಞಾನವನ್ನ ತಗೊಂಡಾಗ ಇವತ್ತು ನಾವು ಸಾಮಾನ್ಯ ವರ್ಗದವರು ಕೂಡ ಸತ್ಯವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ ದೇವ್ರು ನಮ್ಗೆ ಸರಳೀಕೃತ ಮಾಡ್ಕೊಟ್ಟವ್ರೆ ಅಲ್ವಾ. ನೋಡ್ರಿ, ವಾಕ್ಯವನ್ನ ತಗೊಬಹುದು, ಅಧ್ಯಾಯನ ತಗೊಬಹುದು, ಚಾಪ್ಟರ್ ತಗೊಂಡು ಅದನ್ನ ವಾಕ್ಯ ಸಹಿತ ಓದ್ಬೋದು. ಬಟ್ ಇದೆಲ್ಲ ಮೊದ್ಲು ಇರ್ಲಿಲ್ಲ. ಹಾಗೆ ಅದನ್ನ ಓದಿರೋರಂದ್ರೆ ಖಂಡಿತವಾಗ್ಲೂ ದೊಡ್ಡ ಒಂದು ಒಳ್ಳೆ ಒಂದು ವಿದ್ಯಾರ್ಥಿ, ಇಲ್ಲ ಒಳ್ಳೆ ಅದ್ರ ಬಗ್ಗೆ ಚೆನ್ನಾಗಿ ಅದ್ರ ತಿಳುವಳಿಕೆ ಇರೋರು ಇರ್ಬೇಕು ಮಾತ್ರ. ತಿಳುವಳಿಕೆ ಇರೋದು ಮಾತ್ರವಲ್ಲದೆ ಶುದ್ಧ ಹೃದಯ ಉಳ್ಳವ್ರು ಇರ್ಬೇಕು. ಸದುಸೇರ್ ಪರಿಸ್ಥಿತಿ ಕೂಡ ಏನಾಗಿದ್ರು ಅಂದ್ರೆ ಧರ್ಮಶಾಸ್ತ್ರನ ತಿಳಿದಿದ್ರು, ಆದ್ರೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಧರ್ಮಶಾಸ್ತ್ರ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ರು. ಯಾಕಂದ್ರೆ ಅವ್ಳಿರುವಂತ ಹೆಮ್ಮೆ ಭಾವ, ಅವ್ಳಿರುವಂತ ಹೊಟ್ಟೆ ಕಿಚ್ಚು, ಇಂಥ ಗುಣಗಳು ಅವಳು ಏನಾಗ್ತಿತ್ತು ಅಂದ್ರೆ ಧರ್ಮಶಾಸ್ತ್ರವನ್ನ ಅವರ ಇಷ್ಟ ಬಂದಾಗಿ ಯೂಸ್ ಮಾಡಕ್ಕೆ ಶುರು ಮಾಡ್ಕೊಂಡ್ರು. ಬಟ್ ಅಪೊಸ್ತಲ ಪಾಲ್ ಆ ರೀತಿ ಇರ್ಲಿಲ್ಲ. ಅಪೊಸ್ತಲ ಪಾಲ್ ತುಂಬಾ ಶುದ್ಧ ಹೃದಯ ಉಳ್ಳಂತ ಒಂದು ವ್ಯಕ್ತಿ ಆಗಿದ್ರು, ಪ್ರಾಮಾಣಿಕತೆ ಉಳ್ಳದ ಒಬ್ಬ ಅಪೊಸ್ತಲನಾಗಿದ್ರು. ಆದ್ರಿಂದ ಈ ಜವಾಬ್ದಾರಿ ಅವರ ಕೈಲಿ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಅವ್ರು ಅದನ್ನ ತುಂಬಾ ಸ್ಪಷ್ಟಪಡಿಸಿದ್ರು. ಇಲ್ಲಿ ಕೂಡ ಅದೇ ಒಂದು ಪ್ರಶ್ನೆ ಬರುತ್ತೆ. ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳೋದಂದ್ರೆ, ನನ್ನ ಹಾಗೆ ನಾನು ಧರ್ಮಶಾಸ್ತ್ರವನ್ನು ಓದಿದ್ದೀನಿ, ನಾನು ಧರ್ಮಶಾಸ್ತ್ರನ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಧರ್ಮಶಾಸ್ತ್ರ ಯಾರೆಲ್ಲ ಗೊತ್ತಿದೆ ಅದ್ರ ಬಗ್ಗೆ, ನೀ ಧರ್ಮಶಾಸ್ತ್ರ ಬೇಕಾ ಚೆಕ್ ಮಾಡ್ರಿ, ನೋಡ್ರಿ, ಧರ್ಮಶಾಸ್ತ್ರ ಏನನ್ನ ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ರಿ ಅಂತ ಏನ್ ಮಾಡ್ತಾರೆ, ಒಂದು ವಿಷಯನ ಹೇಳ್ತಾರೆ. ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತೆಂಬುದು ನಿಮಗೆ ಗೊತ್ತಿಲ್ಲವೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಧರ್ಮಶಾಸ್ತ್ರವನ್ನು ತಿಳಿದಂತ ಯಹೂದ್ಯರಿಗೆ ಮಾತಾಡ್ಬೇಕಾದ್ರೆ ಮೊದಲು ನೀವು ಅರ್ಥ ಮಾಡ್ಕೊಬೇಕು, ನೀವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಧರ್ಮಶಾಸ್ತ್ರ ಇನ್ಮೇಲೆ ನಿಮ್ಮನ್ನ ರೂಲ್ ಮಾಡಲ್ಲ. ಯಾಕೆ ರೂಲ್ ಮಾಡಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಜೀವಂತವಾಗಿರೋವರೆಗೂ ಮಾತ್ರ ಧರ್ಮಶಾಸ್ತ್ರ ಅವನ ಮೇಲೆ ಅಧಿಕಾರ ನಡೆಸುತ್ತೆ. ಓಕೆ, ಈಗ ಆ ಒಂದು ಒಬ್ಬ ಯಹೂದ್ಯನಾಗಿರುವಂತ ಒಬ್ಬ ಕ್ರಿಶ್ಚಿಯನ್ಸ್ ಆಗಿ ಬಂದಾಗ, ಯಹೂದ್ಯನಾಗಿರುವವನು ಒಬ್ಬ ಕ್ರಿಸ್ತನನ್ನು ಅಂಗೀಕರಿಸಿದಾಗ ಅವನಿಗೆ ಮೊದಲು ಅರ್ಥ ಮಾಡ್ಕೊಬೇಕಾದಂತ ವಿಷಯ, ಧರ್ಮಶಾಸ್ತ್ರ
ಎಲ್ಲಿವರೆಗೂ ಅನ್ವಯವಾಗುತ್ತಂದ್ರೆ ಜೀವಂತವಾಗಿರೋವರೆಗೂ ಮಾತ್ರ. ಸೊ ಅಂದ್ರೆ ಏನು, ಯಾವ ಅರ್ಥದಲ್ಲಿ ಅಲ್ವಾ? ಸೊ ಧರ್ಮಶಾಸ್ತ್ರಕ್ಕೆ ನೀವು ದಾಸತ್ವಕ್ಕೆ ಒಳಗಾಗಿಲ್ಲ. ಧರ್ಮಶಾಸ್ತ್ರ ನಿಮ್ಮನ್ನ ರೂಲ್ ಮಾಡಲ್ಲ, ಆದ್ರೆ ಅದು ರೂಲ್ ಮಾಡುತ್ತೆ. ಅದಕ್ಕೆ ರೂಲ್ ಮಾಡುವಂತ ಅಧಿಕಾರ ಇದೆ. ಎಲ್ಲಿವರೆಗೆ ಅಧಿಕಾರ ಇದೆ ನೋಡಿ, ಧರ್ಮಶಾಸ್ತ್ರ ನಮ್ಮನ್ನ ದಾಸತ್ವಕ್ಕೆ ಒಳಪಡಿಸ್ತಾ ಇದೆ ಅಂತ ಇಸ್ರೇಲ್ ಜನರು ಅನ್ಕೊಂಡಾಗ ಕೆಲವರ ಮನೋಭಾವನೆಯಲ್ಲಿ ಅದು ಕೂಡ ತಪ್ಪು. ಯಾವ್ದು ತಪ್ಪು? ನಾನು ಧರ್ಮಶಾಸ್ತ್ರದಲ್ಲಿ ಅಧೀನರಾಗ್ಬಿಟ್ಟಿದ್ದೀನಿ, ಧರ್ಮಶಾಸ್ತ್ರ ನಾನು ರೂಲ್ ಮಾಡ್ತಾ ಇದೆ ಅನ್ನೋಂತ ರೀತಿಯಲ್ಲಿ. ಯಾವ ರೀತಿ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಂದ್ರೆ, ಧರ್ಮಶಾಸ್ತ್ರ ನಿಮ್ಮನ್ನ ರೂಲ್ ಮಾಡೋದು ಸರಿ, ಆದ್ರೆ ಅದಕ್ಕೊಂದು ಎಂಡಿಂಗ್ ಇದೆ. ಇಲ್ಲಿವರೆಗೂ ಅದು ರೂಲ್ ಮಾಡುತ್ತೆ, ಅದರಿಂದ ಈಚೆಗೆ ನಿಮ್ಮನ್ನ ರೂಲ್ ಮಾಡಲ್ಲ. ಈ ಧರ್ಮಶಾಸ್ತ್ರವನ್ನು ತಗೊಂಡಾಗ ಧರ್ಮಶಾಸ್ತ್ರದಲ್ಲಿ ಏನಿದೆ? ಧರ್ಮಶಾಸ್ತ್ರದಲ್ಲಿ ಒಳ್ಳೆ ವಿಚಾರಗಳಿದೆ, ಒಳ್ಳೆ ವಿಷಯಗಳಿದೆ, ದೇವರ ಸನ್ನಿಧಿಗೆ ಹೋಗುವಂತ ಅವಕಾಶ ಅಲ್ಲಿದೆ, ದೇವರನ್ನ ತಿಳ್ಕೊಳ್ಳುವಂತ ಎಲ್ಲ ವಿಷಯ ಇದೆ, ದೇವರ ನೀತಿ ನ್ಯಾಯಗಳನ್ನ ತಿಳ್ಕೊಳ್ಳುವಂತ ಎಲ್ಲ ಅವಕಾಶ ಇದೆ. ದೇವರ ನೀತಿ ನ್ಯಾಯ ಎಲ್ಲವನ್ನು ತಿಳಿಸ್ಕೊಳ್ಳುವಂತ ಧರ್ಮಶಾಸ್ತ್ರ ಕೊನೆಗೆ ಮತ್ತೊಂದು ವಿಷಯ ಕೂಡ ನಮ್ಗೆ ಹೇಳುತ್ತೆ. ಏನಪ್ಪ ಹೇಳುತ್ತಂದ್ರೆ, ಧರ್ಮಶಾಸ್ತ್ರ ನೀವು ಫಾಲೋ ಮಾಡ್ಲೇಬೇಕು ಅಂತ. ಈ ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕಂತ ವಿಷಯ ಬಂದಾಗ ಅದು ಕೂಡ ತುಂಬಾ ಒಳ್ಳೇದೇ. ಧರ್ಮಶಾಸ್ತ್ರನ ಫಾಲೋ ಮಾಡೋದ್ರಿಂದ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಒಬ್ಬ ಒಳ್ಳೆ ನೀತಿವಂತನಾಗಿ, ಆ ರೀತಿ ಫಾಲೋ ಮಾಡುವಂತ ವ್ಯಕ್ತಿ ಯಾರು ಆತನ ಮೇಲೆ ಅಪರಾಧವನ್ನು ಹೊರಿಸದ ವ್ಯಕ್ತಿಯಾಗಿ, ಯಾವ್ದಾದ್ರು ಆತನ ಮೇಲೆ ಬೆರಳು ತೋರಿಸದ ವ್ಯಕ್ತಿಯಾಗಿ ಆತನು ಬೆಳೆಯೋದಕ್ಕೆ ತುಂಬಾ ಸಾಧ್ಯತೆಗಳಿದೆ. ಈಗ ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರೆ ಯಾರಾದ್ರೂ ಈ ಪ್ರಪಂಚದಲ್ಲಿ ಯಾರಾದ್ರೂ ಆತನ ಮೇಲೆ ಅಪರಾಧವನ್ನು ಹೊರಿಸಕ್ಕಾಗುತ್ತಾ? ಸ್ಪಷ್ಟವಾಗಿ ಧರ್ಮಶಾಸ್ತ್ರದ 10 ಆಜ್ಞೆಗಳು, ಆ 10 ಆಜ್ಞೆಗಳು ಒಬ್ಬ ವ್ಯಕ್ತಿ ತನ್ನ ಜೀವನ ಪೂರ್ತಿ ಫಾಲೋ ಮಾಡೋದ್ರಿಂದ ಆತನ ಮೇಲೆ ಯಾರಾದ್ರೂ ಅಪರಾಧವನ್ನು ಹೊರಿಸಕ್ಕಾಗುತ್ತಾ? ಯಾರು ಹೊರ್ಸಕ್ಕಾಗಲ್ಲ. ಯಾಕಂದ್ರೆ ಧರ್ಮಶಾಸ್ತ್ರ 10 ಆಜ್ಞೆನೇ ಇರೋದು ಹಾಗೆ. ಇವತ್ತು ನಡೀತಿರುವಂತ ಎಲ್ಲ ಒಂದು ಕೆಟ್ಟ ಚಟುವಟಿಕೆಗಳ ಮೂಲ ಕಾರಣ ಏನು? ಯಾರೋ ಕೊಲೆ ಮಾಡಿರ್ತಾರೆ, ಯಾರೋ ಸುಳ್ಳು ಹೇಳಿರ್ತಾರೆ, ಇನ್ನೊಬ್ಬರ ವಸ್ತುಗಳನ್ನ ಆಸೆ ಪಟ್ಟಿರ್ತಾರೆ, ಕಳ್ತನ ಮಾಡಿರ್ತಾರೆ. ಇಂತಹ ಒಂದು ಧರ್ಮಶಾಸ್ತ್ರ ಮೀರುವಂತ ಸಮಸ್ಯೆಗಳು ತಾನೇ ನಾವು ಸುತ್ತಮುತ್ತ ನೋಡ್ತಿರುವಂತ ಪಾಪಗಳ ಒಂದು ಕಾರಣವಾಗಿದೆ. ನಾವು ಪ್ರತಿನಿತ್ಯ ನಮ್ಮ ನ್ಯೂಸ್ ನಲ್ಲಿ ಬರುವಂತ ಮಾಹಿತಿ ಇರ್ಬೋದು, ಎಲ್ಲ ವಿಷಯಗಳಿರ್ಬೋದು. ಒಬ್ಬ ವ್ಯಕ್ತಿ ಶಿಕ್ಷೆಗೆ ಗುರಿಯಾಗಿದ್ದಾನಂದ್ರೆ ಜಸ್ಟ್ ಥಿಂಕ್ ಮಾಡಿ 10 ಆಜ್ಞೆಗಳಲ್ಲಿ ಒಂದನ್ನ ಬ್ರೇಕ್ ಮಾಡಿರ್ತಾನೆ ಅಲ್ವಾ? ಆ 10 ಆಜ್ಞೆ ಬ್ರೇಕ್ ಮಾಡಿದ್ರಿಂದನೇ ಆತನ ಆ ರೀತಿ ಆಗಿರ್ತಾನೆ. ಸರಿ, ಈ ರೀತಿ ಧರ್ಮಶಾಸ್ತ್ರದವನ್ನು ಫಾಲೋ ಮಾಡುವಂತ ವ್ಯಕ್ತಿ ತನ್ನ ಹೃದಯದಲ್ಲಿ ಆ ಧರ್ಮಶಾಸ್ತ್ರ ಇದೆ ಅಂದ್ಮೇಲೆ ನಾನು ಇದನ್ನೇ ಫಾಲೋ ಮಾಡ್ಬೇಕಂದಾಗ ಅದೇ ಗುಣಗಳಲ್ಲಿ ಆ ವ್ಯಕ್ತಿ ಇದ್ದಾಗ ಆತನ ಮೇಲೆ ಯಾರು ಅಪರಾಧ ಹೊರ್ಸಕ್ಕೆ ಆಗಲ್ಲ. ಆದ್ರೂನು ಕೂಡ ಯಾಕೆ ಧರ್ಮಶಾಸ್ತ್ರ ಒಂದು ದಾಸತ್ವ ಅಂದ್ರೆ ನನ್ನ ಕಡ್ಡಾಯವಾಗಿ ಧರ್ಮಶಾಸ್ತ್ರ ರೂಲ್ ಮಾಡ್ತಾ ಇದೆ ಅಂದ್ರೆ ಒಬ್ಬ ಗುಲಾಮ, ಒಬ್ಬ ದಾಸತ್ವಕ್ಕೆ ಒಳಪಟ್ಟ ರೀತಿಯಲ್ಲಿ ಆ ರೀತಿ ತೋರ್ಸ್ಪಡ್ಸಕ್ಕೆ ಕಾರಣವೇನು? ನಾನು ಹೇಳ್ತಾರಂತ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು. ನೋಡ್ರಿ, ಧರ್ಮಶಾಸ್ತ್ರ ಅನ್ನೋದು ನೀತಿಯಾಗಿದೆ, ನ್ಯಾಯವಾಗಿದೆ. ಅದ್ರಲ್ಲಿರುವಂತ ಪ್ರತಿಯೊಂದು ವಿಷಯ ಮನುಷ್ಯನ ಅನುದಿನ ಜೀವನಕ್ಕೆ ಯೋಗ್ಯತೆ ಆಗಿರುವಂತ ಒಂದು ಲಾ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ದೇವ್ರು ಕೊಟ್ಟಿದ್ದಾರೆ. ನಾನೇನಾದ್ರೂ ಅದನ್ನ ಫಾಲೋ ಮಾಡಿದ್ದೆ ಆದ್ರೆ, ನಾನು ಯಾವ ಧರ್ಮದವನೋ ಅದು ಬೇಕಾಗಿಲ್ಲ, ಬಟ್ ಒಟ್ಟಿನಲ್ಲಿ ಆ ಒಂದು ಆಜ್ಞೆಗಳ ಕರೆಕ್ಟಾಗಿ ಫಾಲೋ ಮಾಡಿದೆ ಆದ್ರೆ ಯಾರು ಭೂಲೋಕದಲ್ಲಿ ನನ್ನ ಯಾರು ತಪ್ಪು ಹೊರ್ಸಕ್ ಆಗಲ್ಲ ಅಲ್ವಾ? ಒಂದ್ ವೇಳೆ ನಾವು ಮೊದಲು 4 ಆಜ್ಞೆಗಳನ್ನ ನಾನು ಫಾಲೋ ಮಾಡ್ದಾದ್ರೆ ದೇವರು ನನ್ನ ಮೇಲೆ ತಪ್ಪು ಹೊರಿಸ್ಬೋದು. ಆದ್ರೆ ಅದನ್ನ ಬಿಟ್ಟು ನಾನು ಉಳಿದಿರುವಂತ ಆಜ್ಞೆ ನಾನು ಫಾಲೋ ಮಾಡಿದ್ದೀನಿ ಆದ್ರೆ ಮನುಷ್ಯರು ಯಾರು ತಪ್ಪು ಹೊರ್ಸಕ್ಕಾಗಲ್ಲ, ನನ್ನ ಮೇಲೆ ಅಪರಾಧ ನಿರ್ಣಯ ಮಾಡಕ್ಕಾಗಲ್ಲ. ಆದ್ರೆ ಒಬ್ಬ ಯಹೂದ್ಯನಾಗಿರೋನು ದೇವರ ದೃಷ್ಟಿಯಲ್ಲೂ ಮನುಷ್ಯನ ದೃಷ್ಟಿಯಲ್ಲೂ ಯೋಗ್ಯನಾಗಿ ನಡ್ಕೊಳ್ಬೇಕು ಅಂದ್ರೆ 10 ಆಜ್ಞೆಗಳನ್ನ ಫಾಲೋ ಮಾಡ್ಬೇಕಾಗಿತ್ತು. ಒಳ್ಳೆಯದು, ಫಾಲೋ ಮಾಡಿದ ಒಳ್ಳೆ ವ್ಯಕ್ತಿ ಆಗ್ತಿದ್ದ. ಆದ್ರೆ ಯಾಕೆ ಅವ್ರಿಗೆ ಅದೊಂದು ದಾಸತ್ವದ ರೀತಿಯಲ್ಲಿ ಕಾಣಿಸ್ಕೊಳ್ಪಡ್ತಾ ಇತ್ತು ಅಂತ ನೋಡಿದ್ರೆ, ಹೌದು, ಧರ್ಮಶಾಸ್ತ್ರದ ನೀತಿಯನ್ನು ಪರಿಪೂರ್ಣವಾಗಿದೆ, ಆದ್ರೆ ಅದನ್ನ ಫಾಲೋ ಮಾಡುವಂತ ವ್ಯಕ್ತಿ ಅಪರಿಪೂರ್ಣವಾಗಿದ್ದಾನೆ. ಧರ್ಮಶಾಸ್ತ್ರದೆಲ್ಲ ಪರ್ಫೆಕ್ಟ್ ಆಗಿದೆ, ಆದ್ರೆ ಅದ್ ಫಾಲೋ ಮಾಡುವಂತ ವ್ಯಕ್ತಿ ಇಂಪರ್ಫೆಕ್ಟ್ ಆಗಿದ್ದಾನೆ. ಆದ್ರೆ ಈಗ ಬೇರೆ ದಾರಿ ಇಲ್ಲ. ಏನ್ ದಾರಿ ಇಲ್ಲ? ನಾನು ಒಬ್ಬ ಯಹೂದ್ಯನಾಗಿ ಹುಟ್ಬಿಟ್ಟಿದ್ದೀನಿ, ಓಕೆ, ಅದಕ್ಕೇನಂತ ಈಗ ಅಂದ್ರೆ ನಾನು ಸಾಯವರೆಗೆ ಕಡಾಖಂಡಿತವಾಗಿ ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ಇಲ್ಲ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಯಾವ ಶಿಕ್ಷೆ ಇದೆಯೋ ಆ ಶಿಕ್ಷೆ ನನಗೆ ಬರುತ್ತೆ, ಮಾತಾಡಂಗೆ ಇಲ್ಲ, ನೋ ಚಾಯ್ಸ್, ನೋ ಆಪ್ಷನ್. ಓಕೆ, ಯಹೂದ್ಯರಲ್ಲಿ ಒಂದು 100 ಜನ ಇರ್ಬೋದು, 100 ಜನರಲ್ಲಿ 50 ಜನ ನನಗೆ ಧರ್ಮಶಾಸ್ತ್ರ ತುಂಬಾ ಒಳ್ಳೇದಪ್ಪ, ನಾನು ಫಾಲೋ ಮಾಡ್ತೀನಿ, ನನಗೆ ಅದೇ ಬೇಕು, ತುಂಬಾ ಒಳ್ಳೇದು, ಕರೆಕ್ಟ್ ಆಗಿದೆ, ಯಾಕಾಗಲ್ಲ ಅಂತ ಹೋರಾಡ್ಬೋದು. ಇನ್ನು 50 ಜನ ಇಲ್ಲ ಸಹೋದರರೇ, ನನ್ಗೆ ಆಗಲ್ಲ, ಆಗ್ತಿಲ್ಲ, ನನ್ ಕೈ ಫಾಲೋ ಮಾಡಕ್ ಟ್ರೈ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ, ಕಾರಣಾಂತರಗಳಿಂದ ಅವರ ಬಲಹೀನತೆ ಇರ್ಬೋದು. ಈಗ ಈ 100 ಜನ ಫಾಲೋ ಮಾಡ್ತೀನಂದ್ರೆ ನಿಜವಾಗ್ಲೂ ಅವರು ಫಾಲೋ ಮಾಡ್ತಾ ಇದ್ರ ಅಂದ್ರೆ ಅದು ಒಳ್ಳೇದು, ಖಂಡಿತವಾಗ್ಲೂ ಅವ್ರು ಫಾಲೋ ಮಾಡಿದಾರೆ ಅಂದ್ರೆ. ಈಗ ಫಾಲೋ ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ಬಂದಾಗ ಅದಕ್ಕೇನಾದ್ರೂ ಆಲ್ಟರ್ನೇಟ್ ವೇ ಇದೆಯಾ? ಅದಕ್ಕೇನಾದ್ರು ಬೇರೆ ದಾರಿ ಇದೆಯಾ?
ನನ್ನ ಕೈಲಿ ಆಗ್ತಾ ಇಲ್ಲ, ದೇವ್ರ ನನ್ನ ಕೈಲಿ ಫಾಲೋ ಮಾಡಕ್ ಆಗ್ತಿಲ್ಲ, ನಾನು ಇಂಪರ್ಫೆಕ್ಟ್ ಆಗಿದ್ದೀನಿ, ನಾನು ಬಲಹೀನನಾಗಿದ್ದೀನಿ, ನಾನು ಅದ್ ಮಾಡ್ಬೇಕಂತ ಇಷ್ಟಪಡ್ತೀನಿ, ನಾನು ಮಾಡಕ್ಕಾಗ್ತಿಲ್ಲ. ಆ ರೀತಿ ಆಪ್ಷನ್ ಇದ್ದಾಗ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರೋವರೆಗೂ ಏನಾದ್ರೂ ಆಪ್ಷನ್ ಇದೆಯಾ ಅಂತ ನೋಡಿದ್ರೆ ನೋ ಆಪ್ಷನ್. ಬೇರೆ ದಾರಿನೇ ಇಲ್ಲಪ್ಪ, ನೀನ್ ಫಾಲೋ ಮಾಡ್ಲೇಬೇಕು. ನೀನ್ ಇಷ್ಟ ಆದ್ರೂ ಫಾಲೋ ಮಾಡ್ಬೇಕು, ಕಷ್ಟ ಆದ್ರೂ ಫಾಲೋ ಮಾಡ್ಬೇಕು. ಬೇರೆ ದಾರಿ ಏನಿದೆ? ಬೇರೆ ದಾರಿ ಒಂದೇ ಇರೋದು, ನೀನ್ ಸಾಯ್ಬೇಕಷ್ಟೇ. ನೀನ್ ಸತ್ರೆ ಮಾತ್ರ ಇದರಿಂದ ಬಿಡುಗಡೆ ಆಗುತ್ತೆ. ಸಾಯೋವರೆಗೂ ನಿಂಗೆ ಬೇರೆ ಚಾನ್ಸೇ ಇಲ್ಲ. ಇದು ಎಲ್ಲಿವರೆಗಿತ್ತು ಈ ಆಪ್ಷನ್? ಈ ಆಪ್ಷನ್ ಎಲ್ಲಿವರೆಗಿತ್ತು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಬರೋವರೆಗೂ ಇದೇ ರೀತಿ ಆಪ್ಷನ್ ಇದೆ. ಓಕೆನಾ? ಅಲ್ಲಿವರೆಗೂ ಬೇರೆ ದಾರಿ ಇಲ್ಲ. ಯಾರು ಧರ್ಮಶಾಸ್ತ್ರವನ್ನ ಫಾಲೋ ಮಾಡಿ ಅವರು ಅದನ್ನ ಫಾಲೋ ಮಾಡಕ್ಕಾಗದೆ ಇದ್ದಾಗ ಅದರಿಂದ ಹೊರಡೆ ಬರಕ್ಕೆ ಏನೋ ಪ್ರಯತ್ನ ಪಟ್ರೆ, ಹೇಗೆ ಸುನ್ನತಿ, ಈಗ ನೋಡಿ ಬೇರೆ ಅನ್ಯ ಜನಾಂಗದವ್ರು ಕೂಡ ಏನ್ ಮಾಡ್ತಾರೆ, ನಾನು ಯೆಹೂದ್ಯನಾಗಿರ್ತೀನಿ, ಪಸ್ಕವನ್ನ ಆಚರಣೆ ಮಾಡ್ತೀನಿ, ಧರ್ಮಶಾಸ್ತ್ರನ ಫಾಲೋ ಮಾಡ್ತೀನಿ ಅಂತ ತುಂಬಾ ಜನ ಹೋಗಿರೋರು ಇದ್ದಾರೆ. ಆಗ ದೇವರು ಒಂದು ರೂಲ್ಸ್ ಕೊಟ್ರು, ನಿಮ್ಮ ಅನ್ಯ ಜನಾಂಗದವ್ರು ಯಾರಾದ್ರೂ ನಿಮ್ಮೊಳಗೆ ಇರ್ಬೇಕು, ನಿಮ್ಮ ಆಜ್ಞೆಗಳನ್ನ ಫಾಲೋ ಮಾಡ್ಬೇಕಂತ ಇಷ್ಟಪಟ್ರೆ ಸುನ್ನತಿ ಮಾಡಿಸ್ಕೊಳ್ಳಿ ಅಂತ ಇತ್ತು. ಅದೇ ರೀತಿ ನಿಮ್ಮಲ್ಲಿರೋರು ಯಾರಾದ್ರೂ ಈಚೆ ಹೋಗ್ಬೇಕು, ಈ ಧರ್ಮಶಾಸ್ತ್ರ ಫಾಲೋ ಮಾಡಲ್ಲ ಅಂತ ಈಚೆ ಹೋಗ್ಬೇಕು, ನಾನು ಈಚೆ ಹೋಗೋದು ಬೇರೆ ಯಾರಾದ್ರೂ ಪದ್ಧತಿ ಇದೆಯಾ, ಸುನ್ನತಿ ತರ ಅದನ್ನ ವಿಡ್ರಾಲ್ ಮಾಡೋದಕ್ಕೆ ಬೇರೆ ಆಪ್ಷನ್ ಇದೆಯಾ ಅಂದ್ರೆ ಇಲ್ಲ. ಒಂದ್ಸರಿ ಧರ್ಮಶಾಸ್ತ್ರ ಬಂದ್ಬಿಟ್ರೆ ಸಾಯೋ ತನಕ ಅಲ್ಲೇ ಇರ್ಬೇಕು. ಇಷ್ಟೇ ಧರ್ಮಶಾಸ್ತ್ರದಲ್ಲಿ ಇರುವಂತ ವಿಷಯ. ಸರಿ, ಆದ್ರೆ ದೇವರ ನೀತಿ ಪ್ರಕಾರ, ದೇವರ ಒಂದು ದೇವರಿರುವಂತ ಒಂದು ನೀತಿ ನಿಯಮದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿನೂ ಧರ್ಮಶಾಸ್ತ್ರ ಅಧೀನರಾದಂತ ಯೆಹೂದ್ಯರು ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು. ನಾವು ವಾಕ್ಯ ಓದಿದ ಪ್ರಕಾರವಾಗಿ ಆತನ ಸಾಯೋವರೆಗೂ ಫಾಲೋ ಮಾಡ್ಬೇಕು. ಸತ್ತ ಮೇಲೆ ನಿಮ್ಗೂ ನಮಗೂ ಗೊತ್ತಿರೋಂಥ ವಿಚಾರ, ಪುನರ್ತನಾಗ್ ಬರ್ತಾನೆ. ನಿಮಗೂ ನಮಗೂ ಗೊತ್ತಿರೋ ಪ್ರಕಾರ ಪುನರ್ತನಾಗ್ ಬರ್ತಾನೆ. ಆಗ ಈ ಧರ್ಮಶಾಸ್ತ್ರ ನೀತಿ ನಿಯಮ ಅಲ್ಲಿ ಆತನಿಗೆ ಅನ್ವಯವಾಗಲ್ಲ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಬೇರೆ ಏನಾದ್ರೂ ದಾರಿ ಇದೆಯಾ? ಇದೆ. ದೇವ್ರೇನ್ ಮಾಡಿದ್ರೆ ಧರ್ಮಶಾಸ್ತ್ರದಲ್ಲಿ ಒಂದು ಲಾನ ಇಟ್ಟಿದ್ರು. ಧರ್ಮಶಾಸ್ತ್ರ ಅನ್ನೋದು ಒಂದು ಕವನೆಂಟ್, ಒಂದು ಒಡಂಬಡಿಕೆ. ಒಡಂಬಡಿಕೆ ಅಂದ್ರೆ ಏನರ್ಥ? ದೇವರು ಮನುಷ್ಯರ ಜೊತೆ ಮಾಡ್ಕೊಳ್ಳುವಂತ ಒಂದು ಕವನೆಂಟ್, ಲಾ ಕವನೆಂಟ್. ಅದಕ್ಕೆ ಏನಂತೀವಿ? ಹಳೆಯ ಒಡಂಬಡಿಕೆ, ಧರ್ಮಶಾಸ್ತ್ರ ಒಡಂಬಡಿಕೆ ಅಂತ ಕರಿತೀವಿ. ಒಡಂಬಡುವುದು. ಈಗ ನಾನು ಒಡಂಬಡ್ಬಿಟ್ಟಿದ್ದೀನಿ, ದೇವರೊಂದಿಗೆ ಏನ್ ಮಾಡಿದ್ದೀನಿ, ಒಬ್ಬ ಯೆಹೂದ್ಯನಾಗಿ ನಾನು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಡೀ ಇಸ್ರೇಲ್ ಸಂತಾನ ಜೊತೆಗೆ ದೇವ್ರು ಕವನೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ನಿಮ್ಮ ಶಾಶ್ವತವಾಗಿ ನನ್ನ ಆಜ್ಞೆಯನ್ನು ಫಾಲೋ ಮಾಡ್ಬೇಕಂತ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಒಡಂಬಡಿಕೆ ಯಾವ್ದಕ್ಕೆ ಕಂಪೇರ್ ಆಗಿ ಮಾತಾಡ್ತಾ ಇದ್ರ ಅಂತ ನೋಡಿದ್ರೆ ಅಲ್ವಾ, ಈ ಒಡಂಬಡಿಕೆ ನೀವು ನೋಡ್ಬೋದು. ಓದ್ರಿ, ನೆಕ್ಸ್ಟ್ ವಾಕ್ಯನ ಓದ್ರಿ. ರೋಮಪುರದ 7ನೇ ಅಧ್ಯಾಯ 2ನೇ ವಾಕ್ಯ. ಅದಕ್ಕೆ ದುಷ್ಟಾಂತ ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯವಾದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಓಕೆ, ನೋಡಿದ್ರಾ? ಅದಕ್ಕೆ ಒಂದು ದೃಷ್ಟಾಂತವನ್ನ ಹೇಳ್ತಾ ಇದಾರೆ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾರೆ. ನೋಡ್ರಿ, ಸಾಯೋ ತನಕ ನಿಮ್ಗೆ ಇರ್ಬೇಕು. ಯಾಕೆಪ್ಪ ಅಂದ್ರೆ ಇದೊಂದು ಕವನೆಂಟ್, ಇದೊಂದು ಒಡಂಬಡಿಕೆ ಆಗ್ಬಿಡ್ತಿದ್ದು. ಕವನೆಂಟ್ ಹೆಂಗಿರುತ್ತೆ? ಕವನೆಂಟ್ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಪ್ರಪಂಚದಲ್ಲಿ ಕವನೆಂಟ್ ನ ಎಲ್ರಿಗೂ ಈಸಿಯಾಗಿ ಅರ್ಥ ಮಾಡುವಂತ ವಿಷಯ ಯಾವ್ದಪ್ಪ ಅಂದ್ರೆ ಮದುವೆ, ಮ್ಯಾರೇಜ್. ಗಂಡ ಹೆಂಡತಿ ಇಬ್ರು ಏನ್ ಮಾಡ್ತಾರೆ? ಮದುವೆ ಒಡಂಬಡಿಕೆಯಲ್ಲಿ ಬರ್ತಾರೆ ಅಲ್ವಾ? ಧರ್ಮಶಾಸ್ತ್ರ ಪ್ರಕಾರವಾಗಿ, ದೇವರ ವಾಕ್ಯದ ಪ್ರಕಾರವಾಗಿ ಈ ಮದುವೆ ಒಡಂಬಡಿಕೆನ ಏನ್ ಮಾಡ್ಬೇಕು? ಬ್ರೇಕ್ ಮಾಡೋದಕ್ಕೆ 2 ರೂಲ್ಸ್ ಇರೋದು ದೇವ್ರು ಕೊಟ್ಟಿರೋಂತ ವಾಕ್ಯದ ಆಧಾರವಾಗಿ. ಏನಪ್ಪಾ ಇರೋದಂದ್ರೆ, ಒಂದು ಹೆಂಡತಿ ಬಗ್ಗೆ ಮಾತ್ರ. ಹೆಂಡತಿ ಏನಾದ್ರು ಪಾಪ ಮಾಡಿರ್ಬೇಕು, ಇಲ್ಲ ಗಂಡ ಏನಾದ್ರು ಪಾಪ ಮಾಡಿರ್ಬೇಕು. ಇಲ್ಲದೆ ಇದ್ದಾಗ ಏನಾಗುತ್ತೆ? ಗಂಡ ಸತ್ತೋಗ್ಬೇಕು, ಇಲ್ಲ ಹೆಂಡತಿ ಸತ್ತೋಗ್ಬೇಕು. ಕರೆಕ್ಟ್ ಅಲ್ವಾ? ಅಲ್ಲಿವರೆಗೂ ಆ ಕವನನ್ನ ಬ್ರೇಕ್ ಮಾಡಂಗಿಲ್ಲ. ಇವತ್ ಬಿಡ್ರಿ, ಇವತ್ ಯಾರಿಗೆ ಇಷ್ಟ ಬರುತ್ತೋ ಅವ್ರು ಡೈವರ್ಸ್ ಕೊಡ್ತಾ ಇದ್ರೆ, ಬೇರೆ ಮದುವೆ ಮಾಡ್ಕೊಳ್ತಾರೆ. ಮನುಷ್ಯರ ಒಂದು ವಿಷಯ ಹೆಂಗಿದೆ ಅಂದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೀತಾ ಇದೆ. ಅದು ದೇವರಿಗೂ ಕೂಡ ಏನಾಗಿದೆ? ತುಂಬಾ ಅಸಹ್ಯವಾಗಿದೆ. ಇವತ್ತು ಪ್ರಪಂಚ ಬೇರೆ ರೀತಿ ಇದೆ. ಬಟ್ ಧರ್ಮಶಾಸ್ತ್ರದಲ್ಲಿ ನೀತಿ ನಿಯಮ ಪ್ರಕಾರವಾಗಿ ಇದೇ ರೀತಿ ಫಾಲೋ ಮಾಡ್ಬೇಕು ಅಲ್ವಾ? ಇದು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಈ ಕವನೆಂಟ್ ನ ಬ್ರೇಕ್ ಮಾಡಂಗಿಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ತಳ್ಳಿ ಬಿಡುವಂಗಿಲ್ಲ. ಆದ್ರೆ ಒಂದ್ ವೇಳೆ ಇಲ್ಲಿ ಏನಪ್ಪಾ ಅಂದ್ರೆ, ದೇವ್ರನ್ನ ತಗೊಂಡಾಗ ದೇವರಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ನಡೆಯಕ್ ಚಾನ್ಸಸ್ ಇಲ್ಲ. ದೇವ್ರ ತಂದೆ ದೇವ್ರು ಯಾವ ಎಲ್ಲಾದ್ರೂ ತಪ್ಪು ಮಾಡ್ತಾರ? ಖಂಡಿತ ಇಲ್ಲ. ತಪ್ಪು ಯಾರು ಮಾಡಿರ್ಬೋದು? ನಾವ್ ಮಾಡಿರ್ಬೋದು. ದೇವರೇ ನಮ್ಮನ್ನ ಬೇಡ ಅಂತ ತಲ್ಬಹುದು ಅಲ್ವಾ? ಗಂಡನು ಹೆಂಡತಿನ ಬೇಡ ಅಂತ ತಲ್ಬಹುದು. ಹಲವಾರು ಬಾರಿ ದೇವ್ರ ಏನ್ ಮಾಡ್ತಾರೆ? ಇದೇ ರೀತಿ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ವಾ? ನಮ್ಮನ್ನ ಮಾತಾಡ್ಬೇಕಾದ್ರೆ ಇಸ್ರೇಲ್ ಜನರನ್ನ ಹೆಂಡತಿಯಾಗಿ ಮಾತಾಡ್ತಾ ಇರ್ತಾರೆ ಅಲ್ವಾ? ಆ ರೀತಿ ನೋಡ್ಬೇಕಾದ್ರೆ ಆ ಒಂದು ಒಡಂಬಡಿಕೆನ ದೇವರೇ ಬೇಡ ಅಂತ ಆಕೆನ ತಲ್ಬಹುದು. ಆದ್ರೆ ದೇವ್ರೇನ್ ಮಾಡ್ತಾ ಇದ್ರೆ ಎಷ್ಟೇ ಸರಿ ಬಂದ್ರು ಸೇರ್ಸ್ಕೊಳ್ಳೋ ಒಂದ್ ರೀತಿ ಇರ್ತಾರೆ. ದೇವ್ರ ತಲಲ್ಲ ಯಾವಾಗ್ಲೂ ಕೂಡ ಇಸ್ರೇಲ್ ಜನರನ್ನ. ಆದ್ರೆ ಇಸ್ರೇಲ್ ಜನ ಏನ್ ಮಾಡಕ್ ಆಗ್ತಿಲ್ಲ?
ಆ ಒಂದು ಕವನನ್ನ ಫಾಲೋ ಮಾಡಕ್ಕೂ ಆಗ್ತಾ ಇಲ್ಲ. ಆದ್ರೆ ಈ ಕವನನ್ನ ಫಾಲೋ ಮಾಡ್ಬೇಕಾದ್ರೆ ನೀವು ಸಾಯ್ಬೇಕು. ಅಂದ್ರೆ ಗಂಡನು ಸಾಯಲ್ಲ, ಯಾರು ಸಾಯ್ಬೇಕು? ನೀವ್ ಸಾಯ್ಬೇಕು. ದೇವ್ರ ಕವನಂಟ್ ಎಲ್ಲೂ ಲಾಸ್ ಆಗಲ್ಲ. ನಾವ್ ಸತ್ರೆ ನಾವು ಸಾಯೋದಕ್ಕೆ ಏನಪ್ಪಾ ಆಪ್ಷನ್ ಇದೆ ಅಂದ್ರೆ, ಈ ಒಂದು ಧರ್ಮಶಾಸ್ತ್ರಕ್ಕೆ ನಾನು ಸಾಯ್ಬೇಕು, ಇಸ್ರೇಲ್ ಜನರು ಯಹೂದ್ಯರು ಧರ್ಮಶಾಸ್ತ್ರಕ್ಕೆ ಅದಕ್ಕೆ ಸಾಯ್ಬೇಕಂದ್ರೆ ಅವ್ರಿಗಿರುವಂತ ಒಂದೇ ಒಂದು ಆಪ್ಷನ್ ಏನಪ್ಪಾ ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸ್ಬೇಕು. ಯಾವಾಗ ಕ್ರಿಸ್ತನ ಅಂಗೀಕರಿಸ್ತಾರೋ ಆಗ ಅವ್ರು ಧರ್ಮಶಾಸ್ತ್ರಕ್ಕೆ ಸತ್ತೋಗ್ತಾರೆ. ಅಲ್ಲಿವರೆಗೂ ಬೇರೆ ಆಪ್ಷನ್ನೇ ಅವ್ರಿಗಿಲ್ಲ, ಬೇರೆ ದಾರಿನೇ ಅವ್ರಿಗಿಲ್ಲ. ಯಾವಾಗ ಕ್ರಿಸ್ತನ ಅಂಗೀಕರಿಸ್ತಾರೋ ಆಗ ಆ ಒಂದು ಲಾ ಕೌಂಟಿಗೆ ಸಾಯ್ತಾರೆ. ಯಾರು ಏರ್ಪಾಡು ಮಾಡಿದ್ದು ಈ ತರ ಒಂದು ಪ್ಲಾನ್? ಇದು ದೇವರೇ ಮಾಡಿದ್ದಾರೆ. ದೇವರೇನಂತ ಮಾಡಿದ್ದಾರೆ? ಧರ್ಮಶಾಸ್ತ್ರನ ಕೊಟ್ಟು ಇಸ್ರೇಲ್ ಜನ ನಡ್ಸ್ಕೊಂಡ್ ಬಂದ್ರು. ಆದ್ರೆ ನಿರಂತರವಾಗಿ ಅದೇ ಧರ್ಮಶಾಸ್ತ್ರ ಇರ್ಬೇಕಂತ ದೇವ್ರು ನಡ್ಸ್ಕೊಂಡ್ ಬಂದ್ರು ಅಂದ್ರೆ ಇಲ್ವೇ ಇಲ್ಲ. ದೇವ್ರ ಪ್ಲಾನ್ ಅಲ್ಲಿ ಅದಿಲ್ಲ. ನಾನು ನಿರಂತರವಾಗಿ ನನ್ನ ಜನಾಂಗ ಇಸ್ರೇಲ್ ಜನಾಂಗ ಯಾವಾಗ್ಲೂ ಈಗಗಳಲ್ಲಿ ಇದೇ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುತ್ತೆ ಅಂದ್ರೆ ದೇವ್ರ ಪ್ಲಾನ್ ಅದು ಇಲ್ವೇ ಇಲ್ಲ. ಧರ್ಮಶಾಸ್ತ್ರ ಉದ್ದೇಶ ಏನಪ್ಪಾ ಇತ್ತು ಅಂದ್ರೆ ಕ್ರಿಸ್ತನವರೆಗೂ ಅವ್ರನ್ನ ನಡ್ಸ್ಕೊಬೇಕಷ್ಟೇ. ಕ್ರಿಸ್ತನವರೆಗೂ ನಡ್ಸ್ಕೊಳ್ಳೋದಕ್ಕೆ ಧರ್ಮಶಾಸ್ತ್ರ ಒಂದು ಉಪಾಧ್ಯಾಯ ರೀತಿಯಲ್ಲಿ, ಒಂದು ಕಾವಲು ಕಾಯುವ ರೀತಿಯಲ್ಲಿ ಅವ್ರನ್ನ ಕಾಪಾಡ್ಕೊಂಡು ಜೋಪಾನವಾಗಿ ಪಾಪಕ್ಕೆ ಒಳಪಡದಾಗಿ ಕಾಪಾಡ್ಕೊಂಡು ಕ್ರಿಸ್ತನ ಹತ್ರ ಬಿಡ್ಬೇಕಷ್ಟೇ. ಯಾವಾಗ ಕ್ರಿಸ್ತನ ಅಂಗೀಕರಿಸ್ತಾರೋ, ಕ್ರಿಸ್ತನ ಹತ್ರ ಬಿಡೋದಂದ್ರೆ ಕ್ರಿಸ್ತನ ಅಂಗೀಕರಿಸುವಂತ ಮಾಡೋದಲ್ಲ ಧರ್ಮಶಾಸ್ತ್ರ, ಕ್ರಿಸ್ತನ ಹತ್ರವರೆಗೂ ತಗೊಂಡು ಬಿಡುತ್ತೆ ಅಷ್ಟೇ. ಈಗ ಕ್ರಿಸ್ತನ್ನ ಕಂಡುಕೊಬೇಕು. ಅವರು ಕ್ರಿಸ್ತನ್ನ ಕಂಡಿಡ್ಕೊಂಡು ಈಗ ಅವ್ರಿಗೆ ಅರ್ಥವಾಗ್ಬೇಕು, ನಾನು ಧರ್ಮಶಾಸ್ತ್ರದಿಂದ ಬಿಡುಗಡೆ ಆಗ್ಬೇಕಾದ್ರೆ ಕ್ರಿಸ್ತನ ಅಂಗೀಕರಿಸ್ಬೇಕು. ಕ್ರಿಸ್ತನ ಅಂಗೀಕರಿಸ್ಬೇಕಂದ್ರೆ ನಾನು ಕ್ರಿಸ್ತನ ಆತನ ಬಲಿಯ ಮೇಲೆ, ಆತನ ತ್ಯಾಗದ ಮೇಲೆ ನಂಬಿಕೆ ಇಡಬೇಕು ಇಲ್ವೇ? ಸೊ ಆತನ ಕೊಟ್ಟಂತ ಸ್ಯಾಕ್ರಿಫೈಸ್ ಅಲ್ಲಿ ನಂಬಿಕೆ ಇಡಬೇಕು. ಯಾರೊಬ್ರು ಈ ರೀತಿಯಾದಂತ ನಂಬಿಕೆ ಇಡಕ್ಕಾಗಲ್ವೋ, ಕ್ರಿಸ್ತನ ಅಂಗೀಕರಿಸಲ್ವೋ, ಆತನು ಲೋಕದ ರಕ್ಷಕನು ದೇವರ ಒಬ್ಬನೇ ಮಗನಂತ ಅಂಗೀಕರಿಸಲ್ವೋ, ಅಲ್ಲಿವರೆಗೂ ಧರ್ಮಶಾಸ್ತ್ರದ ಒಂದು ಏನಂತೀವಿ ಆ ಒಂದು ಬಂಧನದಿಂದ, ಆ ಕಾವಲಿಂದ ಅವ್ರು ಬಿಡುಗಡೆ ಹೊಂದೋದೇ ಇಲ್ಲ ಅಲ್ವಾ? ಈಗ ಗಂಡನು ಸತ್ತೋದ್ರು ಅಂತ ಹೇಳಕ್ಕಿಂತ ಹೆಚ್ಚಾಗಿ ಏನಾಗ್ಬೋದು ಅಂದ್ರೆ, ಇಲ್ಲಿ ಯಾರು ಸತ್ತೋಗಿದ್ದು? ಒಂದ್ ರೀತಿಲಿ ಅಲ್ಲಿ ಇಸ್ರೇಲ್ ಜನರು ಏನ್ ಮಾಡಿದ್ರು? ಧರ್ಮಶಾಸ್ತ್ರಗೆ ಸತ್ತೋಗ್ಬಿಟ್ರು. ಧರ್ಮಶಾಸ್ತ್ರ ಈ ಮೇಲೆ ಅವ್ರನ್ನ ಏನ್ ಮಾಡಲ್ಲ, ರೂಲ್ ಮಾಡಲ್ಲ. ಹಾಗೆ ಇಲ್ಲಿ ಅಪೋಸ್ಟಲ್ ಪಾಲ್ ಮಾತಾಡ್ಬೇಕಾರೆ ಇದೇ ವಿಷಯವನ್ನ ಮುಂದುವರಿಸ್ತಾ ಇದ್ರೆ ಏನಪ್ಪಾ ಮಾತಾಡ್ತಾರೆ ಅಂದ್ರೆ, ನೋಡ್ರಿ 7ನೇ ಅಧ್ಯಾಯ 3ನೇ ವಾಕ್ಯ ಹೋದ್ರಿ. ಆಕೆಗೆ ಹಂಗು ತಪ್ಪುದು. ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆಗೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಣಿಯಲ್ಲ. ಅಲ್ವಾ? ನೋಡ್ರಿ, ಇದು ಸತ್ಯವೇದದಲ್ಲಿ ಇರುವಂತ ಒಂದು ವಿಷಯ. ಇದನ್ನ ಅರ್ಥ ಮಾಡ್ಕೊಬೇಕು. ಈ ವಿಷಯ ದೇವ್ರು ಎಲ್ಲ ಕಡೆ ಅಪ್ಲೈ ಮಾಡ್ತಾರೆ ಅಲ್ವಾ? ಇದು ಕೆಲವೊಂದು ಟೈಮಲ್ಲಿ ಇದನ್ನು ಕೂಡ ರೂಲ್ಸ್ ಆಗಿ ನೋಡೋಕ್ಕಿಂತ ಹೆಚ್ಚಾಗಿ ರೂಲ್ಸ್ ಅಂದ್ರೆ ಗಂಡ ಸತ್ ಮೇಲೆನೆ ನಾನೇನ್ ಮಾಡ್ಬೇಕು, ಅವರಿಂದ ವಿಡ್ರಾ ಆಗ್ಬೇಕಾ, ಅದಕ್ಕಿಂತ ಮೊದ್ಲು ಆಗಂಗಿಲ್ವಾ, ಆ ರೀತಿ ನೋಡೋಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಬೇಕು. ಕರೆಕ್ಟ್ ಅಲ್ವಾ? ಈಗ ಗಂಡ ಜೀವಂತವಾಗಿರ್ಬೇಕಾದ್ರೆ ಹೆಂಡತಿ ಬೇರೊಬ್ಬರ ಜೊತೆ ಸಹವಾಸ ಇಟ್ಕೊಂಡ್ರೆ ಅದಕ್ಕೆ ಏನಂತ ಕರೀತಾರೆ? ವ್ಯಭಿಚಾರ ಅಂತ ಕರೀತಾರೆ. ಹಾಗೆ ಇಲ್ಲಿ ಕೂಡ ಏನಾಯ್ತು ಅಂದ್ರೆ, ಯಾವಾಗ ಧರ್ಮಶಾಸ್ತ್ರದಲ್ಲಿ ಇಸ್ರೇಲ್ ಜನರು ಇದ್ರು, ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ರು, ಅವರು ಕ್ರಿಸ್ತನನ್ನ ಅಂಗೀಕರಿಸುವಾಗ ಅಲ್ಲಿ ಗಂಡ ಸತ್ತ ರೀತಿಯಲ್ಲಿ ಆಗುತ್ತೆ. ಇಲ್ದಿದ್ರೆ ಏನಾಗಲ್ಲ, ಸಾಯೋದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಹೆಚ್ಚಾಗಿ ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಅಂತ್ಯವಾಗಿದೆ, ಧರ್ಮಶಾಸ್ತ್ರ ಎಂಡಿಂಗ್. ಇನ್ಮೇಲೆ ಧರ್ಮಶಾಸ್ತ್ರ ಏನಾಗಲ್ಲ, ಯಾರ ಮೇಲೆ ರೂಲ್ ಮಾಡಲ್ಲ. ರೂಲ್ ಮಾಡೋದು ಮಾಡದೇ ಇರೋದು ಹೇಗಪ್ಪ ಅಂದ್ರೆ, ನಾನು ಧರ್ಮಶಾಸ್ತ್ರವನ್ನು ಬಿಟ್ಟು ಕ್ರಿಸ್ತನ ಅಂಗೀಕರಿಸಿದ್ರೆ ಮಾತ್ರ ಆ ವಿಷಯ ಅನ್ವಯವಾಗುತ್ತೆ. ಅಲ್ಲಿವರೆಗೆ ಏನ್ ಅನ್ವಯವಾಗುತ್ತೆ ಅಂದ್ರೆ, ನಾನು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರ್ಬೇಕು, ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು. ದೇವ್ರು ಅದೇ ರೀತಿ ಜಡ್ಜ್ಮೆಂಟ್ ಮಾಡ್ತಾರೆ ಅಲ್ವಾ? ಈಗ ನಾವೇನ್ ಮಾಡೋಣ ಅಂದ್ರೆ, ಅಲ್ಲಿರುವಂತ ಇಸ್ರೇಲ್ ಜನರ ಅಂದ್ರೆ ರೋಮಪುರದಲ್ಲಿರುವಂತ ಜನರ ಮಧ್ಯದಲ್ಲಿ ಬಂದ್ಬಿಡೋಣ. ರೋಮಪುರದಲ್ಲಿರುವಂತ ಜನರ ಮಧ್ಯೆ ತಗೊಂಡಾಗ ಅಲ್ಲಿರುವಂತ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿವರೆಗೂ ನೀವು ಧರ್ಮಶಾಸ್ತ್ರ ಫಾಲೋ ಮಾಡ್ತಾ ಇದ್ರಿ, ಆದ್ರೆ ಕ್ರಿಸ್ತನ ಅಂಗೀಕರಿಸಿದಾಗ ಒಂದ್ ರೀತಿಯಲ್ಲಿ ನೀವು ಧರ್ಮಶಾಸ್ತ್ರಕ್ಕೆ ಸತ್ತೋಗಿದ್ದೀರಾ, ಧರ್ಮಶಾಸ್ತ್ರ ನಿಮಗೂ ಸತ್ತೋಗ್ಬಿಟ್ಟಿದೆ. ಇನ್ನು ಮೇಲೆ ಯಾವುದೇ ನೀತಿ ನಿಯಮಗಳನ್ನ ನೀವು ಅನುಸರಿಸುವ ಹಾಗಿಲ್ಲ. ಏನ್ ಮಾಡಂಗಿಲ್ಲ? ಫಾಲೋ ಮಾಡಂಗಿಲ್ಲ ಅಂದ್ರೆ ಏನರ್ಥ? ಕಡ್ಡಾಯವಾಗಿ ನಿಮ್ಮನ್ನ ಅದು ರೂಲ್ ಮಾಡೋ ಹಾಗೆ ಇಲ್ಲ ಅಲ್ವಾ? ನಿಮ್ಮನ್ನ ಏನ್ ಮಾಡಲ್ಲ, ಅದು
ರೂಲ್ ಮಾಡಲ್ಲ. ಯಾಕೆ ರೂಲ್ ಮಾಡಲ್ಲ ಅಂದ್ರೆ ನಿಮ್ಮ ಮೇಲಿರುವಂತ ಅಧಿಕಾರ ಈಗ ಅದಕ್ಕೆ ಇಲ್ಲ. ಆದ್ರೆ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು, ಧರ್ಮಶಾಸ್ತ್ರ ನಮ್ಮನ್ನ ರೂಲ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ಧರ್ಮಶಾಸ್ತ್ರದ ಯಾವುದನ್ನೇ ನಾವು ಫಾಲೋ ಮಾಡೋಂಗಿಲ್ಲ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಕ್ರಿಸ್ತನ ಪ್ರಮಾಣ ಬೇರೆ ಅಂತ ಹೇಳ್ತಾ ಇದೆ. ಈಗ ಬೇರೊಬ್ಬ ಗಂಡ ಬಂದಿರೋದ್ರಿಂದ ಆ ಗಂಡನಿಗೆ ಎದುರಾಗಿರ್ಬೇಕಾದ್ರೆ ಆತನದೇ ಆದಂತ ನೀತಿ ನಿಯಮಗಳನ್ನ ನಾವು ಫಾಲೋ ಮಾಡ್ಬೇಕು, ಅದನ್ನು ಅರ್ಥ ಮಾಡ್ಕೊಬೇಕು. ಆದ್ರೆ ಎರಡಕ್ಕೂ ಡಿಫ್ರೆಂಟ್ ಇದೆಯಾ? ಮೊದಲು ಧರ್ಮಶಾಸ್ತ್ರ, ಈಗ ಕ್ರಿಸ್ತನಿಗೂ ಧರ್ಮಶಾಸ್ತ್ರಗೂ ಏನ್ ಡಿಫ್ರೆಂಟ್ ಇದೆ? ಏನೆಲ್ಲ ಡಿಫ್ರೆನ್ಸ್ ನಾವು ನೋಡ್ಬೋದು ಧರ್ಮಶಾಸ್ತ್ರಕ್ಕೂ ಮತ್ತೆ ಕ್ರಿಸ್ತನಿಗೂ. ಕ್ರಿಸ್ತನಿಗೆ ಕಲಿಸುವಂತ ಒಬ್ಬ ಕ್ರೈಸ್ತನಿಗೂ ಇವರು ಕೂಡ ಒಳ್ಳೇದು ಮಾಡ್ಬೇಕು, ಅವರು ಕೂಡ ಒಳ್ಳೇದೇ ಮಾಡ್ಬೇಕು. ಏನೆಲ್ಲ ಡಿಫ್ರೆನ್ಸ್ ಇದೆ ಅಲ್ಲಿ? ನಾವು ಇಲ್ಲಿವರೆಗೆ ಓದಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಧರ್ಮಶಾಸ್ತ್ರ ಅಧೀನರಾಗಿದ್ದವರ ಮೇಲಿರುವಂತ ಡಿಫ್ರೆಂಟ್ಗೂ ಕ್ರಿಸ್ತನ ಅಧೀನರಾಗಿದ್ದವರ ಮಧ್ಯದಲ್ಲಿರುವಂತ ಈ ಇಬ್ಬರ ಮಧ್ಯದಲ್ಲಿರುವಂತ ವ್ಯತ್ಯಾಸಗಳು, ಡಿಫ್ರೆನ್ಸ್ ಏನಿದೆ, ಏನೆಲ್ಲ ವಿಷಯಗಳು ಬದಲಾವಣೆ ಇದೆ, ಏನೆಲ್ಲ ಚೇಂಜಸ್ ಇದೆ ಹೇಳಿ ನೋಡೋಣ. ಯಾರು ಹೇಳ್ತೀರಾ ಏನ್ ಚೇಂಜಸ್ ಇದೆ? ಎಸ್, ನಿಮ್ಗೆ ಕೇಳ್ತಾ ಇದೀನಿ ಪ್ರಶ್ನೆ, ಮಾತಾಡಿ, ಯಾರು ಬೇಕಾದ್ರೆ ಮಾತಾಡ್ಬೋದು. ನಾನು ಹೇಳಿದಂತ ಪ್ರಶ್ನೆ ಅರ್ಥವಾಗಿದೆಯಾ? ಅರ್ಥ ಇಲ್ವಾ? ಹಾ, ಎಲ್ಲ ಮಾತಾಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ಪ್ರಶ್ನೆ ಕೇಳ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತೀರಾ. ಉತ್ತರ ಕೊಡಿ, ಯೋಚನೆ ಮಾಡ್ರಿ, ಏನೇನ್ ಮೈಂಡ್ ಬರುತ್ತೋ ಪಾಯಿಂಟ್ ಬರುತ್ತೋ ಹೇಳ್ರಿ. ನಾನು ಕೇಳಿದಂದ್ರೆ ಏನಪ್ಪ ಪ್ರಶ್ನೆ ಅಂದ್ರೆ, ಧರ್ಮಶಾಸ್ತ್ರದಲ್ಲಿದ್ದವ್ರಿಗೂ ಕ್ರಿಸ್ತನ ಕಲಿಸಿದವ್ರಿಗೂ ಏನು ಬದಲಾವಣೆ ಇದೆ, ಏನ್ ಚೇಂಜಸ್ ಇದೆ ಅಲ್ಲಿಗೂ ಇಲ್ಲಿಗೂ? ಅಲ್ಲಿ ಎಲ್ಲ ಕ್ರಿಯೆಗಳ ಮೂಲಕ ಇದು ಯಜ್ಞ ಹೋಮಗಳನ್ನು ಮಾಡ್ಬೇಕಿತ್ತು, ಆಚಾರ ವಿಚಾರ, ಹೊರಗಿನ ಆಚಾರ ವಿಚಾರ ಅವ್ರು Okay, ಕಡ್ಡಾಯವಾಗಿ ಮಾಡ್ಲೇಬೇಕಂತ ಮಾಡ್ತಾರ ಬ್ರದರ್. ಇಲ್ಲಿ ಪ್ರೀತಿಯಿಂದ ನಾವು ಮಾಡ್ಬೇಕು ಬ್ರದರ್. ಇಲ್ಲಿ ನಂಬಿಕೆ ಮೂಲಕ ದೇವ್ರ ಬಳಿ ಬರೋದು, ಓಕೆ ಅಲ್ಲಿ ಹೊರಗಿನ ಸಂಪ್ರದಾಯಗಳಿದೆ. ಓಕೆ, ನಂಬಿಕೆ ಧರ್ಮಶಾಸ್ತ್ರದಲ್ಲಿದ್ದರು ಬ್ರದರ್, ಧರ್ಮಶಾಸ್ತ್ರನ ಅನುಸರಿಸಿದ್ರೆ ಮಾತ್ರ ಅವ್ರು ನೀತಿವಂತರಾಗ್ಲಿಕ್ಕೆ ಸಾಧ್ಯ. ಬಟ್ ಇಲ್ಲಿ ಯಾರು ಕ್ರಿಸ್ತನನ್ನ ಅನುಸರಿಸ್ತಾರೋ, ಇಲ್ಲಿ ಕ್ರಿಸ್ತನ್ ನೀತಿವಂತನಾಗಿರೋದ್ರಿಂದ ಕ್ರಿಸ್ತನನ್ನ ಅನುಸರಿಸಿದ್ರೆ ಇದೇ ನೀತಿವಂತಿಕೆ ಅಂತ ಬದಲಾವಣೆ ಇದೆ ಬ್ರದರ್. ಕ್ರಿಸ್ತನಲ್ಲೇ ಬದಲಾವಣೆ. ಓಕೆ, ಗುಡ್, ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಪಾಯಿಂಟ್. ಅಧೀನರಾಗಿದ್ರೆ ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ ಇರುತ್ತೆ. ಆದ್ರೆ ನಾವು ಕ್ರಿಸ್ತನನ್ನ ಅನುಸರಿಸಿದಾಗ ನಮ್ಗೆ ಒಂದು ಕೃಪೆ ಕೊಟ್ಟು, ಕ್ಷಮೆ ಕೊಟ್ಟು, ಮತ್ತೆ ನಮ್ಮನ್ನ ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಓಕೆ, ವೆರಿ ಗುಡ್, ವೆರಿ ಪಾಯಿಂಟ್. ಬೇರೆ ಅಂದ್ರೆ ಬ್ರದರ್, ನಾವು ಕ್ರಿಸ್ತನನ್ನ ಅನುಸರಿಸಿದ್ಮೇಲೆ ಬೇರೆ ಇದಕ್ಕೆ ನಾವು ಬಾರೋಣ. ಅರ್ಥ ಆಗಿಲ್ಲ, ಸಂದಷ್ಟ ಕ್ಲಿಯರ್ ಹೇಳಿ. ಅಂದ್ರೆ ನಮ್ಗೆ ನಾವು ಕ್ರಿಸ್ತನನ್ನ ಅನುಸರಿಸಿದ್ಮೇಲೆ ಬೇರೆ ಕಾರ್ಯಕ್ಕೆ ನಾವು ಇದು ಮಾಡ್ಕೋಬಾರ್ದು ಅನ್ನಿಸ್ತೇವೆ. ಬೇರೆ ಕಾರ್ಯ ಅಂದ್ರೆ ಯಾವುದು? ಬೇರೆ ಅಂದ್ರೆ ನಾವು ಅಂದ್ರೆ ಮತ್ತೆ ನಾವು ಸತ್ಯ ದೇವ್ರನ್ನ ತಿಳ್ಕೊಂಡ್ಮೇಲೆ ಮತ್ತೆ ಹಿಂದೆ ಹೋಗ್ತಿದಂತ ಸಭೆಗೆ ಅಲ್ಲ, ಕರೆಕ್ಟ್. ನೀವು ಹೇಳ್ತಾರೆ, ನಾನು ಹೇಳ್ತಿರೋದೇನಪ್ಪ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಮತ್ತೆ ಈ ಓಲ್ಡ್ ಟೆಸ್ಟ್ಮೆಂಟ್ ಅಂಡ್ ನ್ಯೂ ಟೆಸ್ಟ್ಮೆಂಟ್, ಕರೆಕ್ಟ್ ಅಲ್ವಾ? ಆ ರೀತಿ ಹೇಳಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಎರಡಕ್ಕೂ ಇರುವಂತ ಡಿಫ್ರೆನ್ಸಿಯೇಷನ್ ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ, ಇದ್ರಲ್ಲಿ ನೋಡಿದ್ವಿ. ಅಂದ್ರೆ ಇಲ್ಲಿ ನೋಡಿದ್ವಿ ನಿಮ್ಗೆ ಈ ಪಾಯಿಂಟ್ ನ ನಿಮ್ಮ ರಾಜ್ಯ ಬರೆಯುವಂತ ಟಾಪಿಕ್ ಅಲ್ಲಿ ಹಳೆ ಒಂದು ಬುದ್ಧಳಿಯಲ್ಲಿ ಹೊಸ ದ್ರಾಕ್ಷಿ ರಸನ ಇಡಕ್ಕೆ ಆಗಲ್ಲ ಅನ್ನೋ ಟಾಪಿಕ್ ನ ನೋಡಿದ್ವಿ. ಆಗಲ್ಲ, ಅಲ್ಲಿರೋದು ಇಲ್ಲದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಯಾಕಂದ್ರೆ ಧರ್ಮಶಾಸ್ತ್ರನ ಬೇರೆ, ಹೊಸ ಒಡಂಬಡಿಕೆನೇ ಬೇರೆ. ಹಾಗಾಗಿ ಏನೆಲ್ಲ ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಈಗ ಹೇಳಿದ್ರು ನೋಡ್ರಿ. ಅಲ್ಲಿ ಬಲಿಗಳನ್ನ ಅರ್ಪಣೆ ಮಾಡ್ತಾ ಇದ್ರು, ಕರೆಕ್ಟ್ ಅಲ್ವಾ? ನಮ್ಗೆ ಯಾವುದೇ ರೀತಿಯಾದಂತ ಕುರಿ, ಮೇಕೆ, ದನಗಳನ್ನ ಬಲಿ ಎಲ್ಲ ಯೇಸು ಕ್ರಿಸ್ತನ್ ನಮಗೋಸ್ಕರ ಬಲಿಯಾಗಿದ್ದಾರೆ. ಒಂದೇ ಬಲಿ ನಮ್ಗೆ ಸಾಕು. ಅಲ್ಲಿ ಬಲಿ ಕೊಡ್ತಾ ಇದ್ರು, ಆದ್ರೆ ಆ ಬಲಿ ಎಲ್ಲ ಕೂಡ ಕ್ರಿಸ್ತನಿಗೆ ಒಂದು ಛಾಯಾಗಿ ಮಾಡಲ್ಪಡ್ತಾ ಇತ್ತು. ಇಲ್ಲಿ ಒಂದೇ ಬಲಿ ಸಾಕು, ಒಂದು ಬಲಿಯ ಮೂಲಕ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಕರೆಕ್ಟ್. ಇನ್ನೊಂದು ಹೇಳ್ತಿದ್ರು, ಅಲ್ಲಿ ಮಾಡುವಂತ ವಿಷಯಗಳು ಹೊರಗಿನ ಒಂದು ನೋಟಕ್ಕೆ ಅದು ಪಾಪವಾಗಿತ್ತು. ಇಲ್ಲಿ ನಾವು ಹೃದಯದಲ್ಲಿ ಮಾಡಿದ್ರೇನೆ ಪಾಪ, ಕರೆಕ್ಟ್ ಅಲ್ವಾ? ಅಲ್ಲಿ ಒಬ್ಬ ಸಹೋದರನ ಕೊಲೆ ಮಾಡಿದ್ರೆ ಕೊಲೆ, ಇಲ್ಲಿ ಕೋಪಗೊಂಡ್ರೇನೆ ಕೊಲೆ. ಹೃದಯದಲ್ಲಿ ಕೋಪಗೊಳ್ಳುವಂತ ಒಂದು ಗುಣಗಳನ್ನ ಬೆಳೆಸ್ಕೊಂಡ್ರೆ ಕೊಲೆ ಆಗಿರುತ್ತೆ. ದೇವರ ದೃಷ್ಟಿಯಲ್ಲಿ ನೀತಿಗಳು ಬದಲಾವಣೆ ಆಗಿದೆ. ಓಕೆ, ಇನ್ನು ಬೇರೆ ವಿಷಯದಲ್ಲೆಲ್ಲ ಹೇಳಿದ್ರು ಈ ರೀತಿ. ಎಕ್ಸಾಂಪಲ್ ನಾನು ಕೇಳ್ತಿರೋದು ಕರೆಕ್ಟ್ ಹೇಳ್ತಿದ್ರ ಶಾಂತ ಮಿಸ್ಟರ್. ಬಟ್ ಅಲ್ಲಿರುವಂತ ವಿಷಯ ಮಾತ್ರ ಧರ್ಮಶಾಸ್ತ್ರ ಮತ್ತೆ ಕ್ರಿಸ್ತನಿಗೆ ಅನ್ವಯವಾಗಿರೋರ್ಗು ಇರುವಂತ ಡಿಫ್ರೆನ್ಸಿಯೇಷನ್. ನಾವು ಈಗ ಲೋಕಕ್ಕೆ ನಾವು ಹತ್ತಿರ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವ್ರಿ. ನಾವು ಆಲ್ರೆಡಿ ಸತ್ತೋಗಿದ್ದೇವ್ರಿ ಬ್ರದರ್.
ನಾವು ನೀತಿಗಾಗಿ ಜೀವಿಸ್ತಾ ಇದ್ದೇವ್ರಿ, ಕ್ರಿಶ್ಚಿಯನ್ ತರ ಜೀವಿಸ್ತಾ ಇದ್ದೇವ್ರಿ. ನಾವು ಧರ್ಮಶಾಸ್ತ್ರಕ್ಕೂ ಅಧೀನರಲ್ಲ ರೀ, ಅದಕ್ಕೂ ಅಲ್ಲ. ಈಗ ಅವ್ರು ಸತ್ತ ಮೇಲೆ ಯಾಗ ಅದೇನ ಇಲ್ಲ, ಜೀವದಿರೋ ಅಂತಾರಲ್ರಿ. ನಾವು ಸರಿಯಾಗಿ ನಾವು ಸತ್ತ ಈಗ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇವ್ರಿ. ಲೋಕದ ಪಾಲಿಗೆ ನಾವು ದೇವ್ರು ಅದ ರೀ. ನಮ್ಗ ಯಾವ್ದು ಅದು ಅಧಿಕಾರ ಇಲ್ಲ ರೀ. ಬ್ರದರ್, ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಕೃಪೆ ಇಲ್ಲ, ಈ ಹೊಸ ಒಡಂಬಡಿಕೆಯಲ್ಲಿ ಕೃಪೆ ಇದೆ. ವೆರಿ ಗುಡ್. ಓಕೆ ಅಲ್ವಾ? ವೆರಿ ಗುಡ್. ಅದು ಮೋಶೆ ಮೂಲಕ ಕೊಡಲ್ಪಟ್ಟಿತ್ತು, ಇದು ಯೇಸು ಕ್ರಿಸ್ತನ ಮೂಲಕ ಕೊಡಲ್ಪಟ್ಟಿತ್ತು. ಓಕೆ, ಸೊ ಇದೆಲ್ಲ ನೀವ್ ಹೇಳ್ತಿರಂತ ಒಂದು ಒಳ್ಳೆ ಪಾಯಿಂಟ್ಸ್ ಕರೆಕ್ಟ್ ಆಗಿದೆ ನೋಡಿ ಅಲ್ವಾ. ಮುಖ್ಯವಾಗಿ ಧರ್ಮಶಾಸ್ತ್ರ ಅಂತ ತಗೊಂಡಾಗ, ಧರ್ಮಶಾಸ್ತ್ರ ಮತ್ತೆ ಹೊಸ ಒಡಂಬಡಿಕೆ ವಿಷಯ ತಗೊಂಡಾಗ, ಧರ್ಮಶಾಸ್ತ್ರ ಫಾಲೋ ಮಾಡೋದ್ರಿಂದ ಆದಾಮನ ಮರಣದಿಂದ ಬಿಡುಗಡೆ ಇತ್ತಾ? ಇಲ್ಲ ಬ್ರದರ್, ಇಲ್ಲ. ಬಟ್ ಕ್ರಿಸ್ತನ ಫಾಲೋ ಮಾಡೋದ್ರಿಂದ ಬಿಡುಗಡೆ. ಅಲ್ವಾ? ಧರ್ಮಶಾಸ್ತ್ರನ ಆದಾಮನ ಮರಣದಿಂದ ಬಿಡಿಸ್ತಿರ್ಲಿಲ್ಲ. ಕ್ರಿಸ್ತನ ಆದಾಮನ ಒಂದು ಮರಣದಿಂದ, ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಅಕ್ಸೆಪ್ಟ್ ಮಾಡೋದ್ರಿಂದ ಆದಾಮನ ಮರಣದಿಂದ ಬಿಡುಗಡೆ ಆಗ್ತೀವಿ ಅಲ್ವಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರ ಹಾಗೆ ಸಿಸ್ಟರ್ ಹೇಳಿದ ಪ್ರಕಾರ ನಮ್ಮ ಧರ್ಮಶಾಸ್ತ್ರ ನಾವು ಪಾಪ ಮಾಡಿದಾಗ ಶಿಕ್ಷೆ ಕೊಡ್ತಾ ಇತ್ತು, ಆದ್ರೆ ಪಾಪಕ್ಕೆ ಕ್ಷಮಾಪಣೆ ಏನ್ ಮಾಡ್ತಿರ್ಲಿಲ್ಲ, ಕೃಪೆನ ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಕೃಪೆ ಇರ್ಲಿಲ್ಲ ಅಲ್ಲಿ. ಕರೆಕ್ಟ್ ಅಲ್ವಾ? ಓಕೆ, ಇದೆಲ್ಲ ಕೂಡ ತುಂಬಾ ಒಂದು ಮುಖ್ಯವಾದ ಪಾಯಿಂಟ್. ಬಟ್ ಧರ್ಮಶಾಸ್ತ್ರದಲ್ಲಿ ಏನೋ ದೇವರು ಓಲ್ಡ್ ಟೆಸ್ಟ್ ಮೇಲೆ ಕೊಟ್ಟಿದ್ರು ಅದನ್ನ ಫಾಲೋ ಮಾಡ್ಲೇಬೇಕು ಅನ್ನೋಂತ ಯಾವ್ದೋ ವಿಷಯ ನಮ್ಗಿದ್ಯಾ? ಇಲ್ಲ ಬ್ರದರ್, ಇಲ್ಲ. ಎಲ್ಲ ಎರಡ್ ಅದಾವ್ರಿ. ಮಾಡ್ಬಿಟ್ರಲ್ಲ ಬ್ರದರ್, ಎಲ್ಲ ಎರಡ್ ಐತಿ. ದೇವರನ್ನು ಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ಪ್ರೀತಿಸ್ಬೇಕು, ನಿನ್ ನೆರೆಯವರನ್ನು ನಿನ್ನಂತೆ ಪ್ರೀತಿಸ್ಬೇಕು. ಅದು ಹಳೆ ಒಡಂಬಡಿಕೆ ಆಗೈತಿ, ಹೊಸ ಒಡಂಬಡಿಕೆ. ಇದೇ ಧರ್ಮ ಪ್ರಮಾಣ ಎಲ್ಲ ಇದ್ರಲ್ಲೇ ನೆರವೇರ್ತೈತೆ ಅಂತಾನ ಐತಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನೀವು ಹೇಳಿದ ವ್ಯಾಲಿಡ್ ಪಾಯಿಂಟ್ ಅದು. ಅಂದ್ರೆ ಧರ್ಮಶಾಸ್ತ್ರ 10 ಆಜ್ಞೆಗಳು ನಮ್ಗೆ ಏನಾದ್ರೂ ಬದಲಾವಣೆ ಆಗಿದ್ಯಾ? ಇಲ್ಲ, ಆಗಿಲ್ಲ. ಆಗಿಲ್ಲ. ಎರಡು ಆಜ್ಞೆಗಳಲ್ಲೇ ಒಳಗೊಂಡಿದೆ ಬ್ರದರ್ ಎಲ್ಲಷ್ಟು. ಇವು ಪ್ರೀತಿ ಇದ್ರೆ ಅವನ್ನೆಲ್ಲ ಮಾಡ್ಲೇಬೇಕಂತ ಆಗೇ ಆಗುತ್ತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೋಡ್ರಿ, ಈಗ ನಮ್ಗೆ ನಾವು ಮಾತಾಡ್ತೀವಿ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಆತ್ಮದಿಂದಲೂ ಪ್ರೀತಿ ಮಾಡಬೇಕು, ನಿನ್ನನ್ನು ಪ್ರೀತಿ ಮಾಡುವಂತೆ ನಿನ್ನ ನೆರೆಯನ್ನು ಪ್ರೀತಿ ಮಾಡ್ಬೇಕು ಅಂದ್ಬಿಟ್ಟು 2 ಆಜ್ಞೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ದೇವರು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಕೂಡ ಏನ್ ಮಾಡಿದ್ರು, ಅವ್ರಿಗೂ ಕೂಡ ಇದನ್ನೇ ತಿಳಿಸಿದ್ರು. ಕರೆಕ್ಟ್ ಅಲ್ವಾ? ಅವರಿಗೆ ತಿಳಿಸ್ಬೇಕಾದ್ರೆ ಯಾವ ರೀತಿ ತಿಳಿಸಿದ್ರು? 10 ಆಜ್ಞೆಗಳನ್ನ ಕೊಟ್ಟಿದ್ರು. 10 ಆಜ್ಞೆಗಳನ್ನ ಕೊಟ್ಟಾಗ ಏನಂತ ಹೇಳಿದ್ರು, ನೋಡ್ರಿ, ಇದ್ ಮಾಡ್ಬಾರ್ದು, ಅದ್ ಮಾಡ್ಬಾರ್ದು, ನನ್ನನ್ನು ಬಿಟ್ಟು ಬೇರೆ ಯಾರನ್ನ ಆರಾಧನೆ ಮಾಡ್ಬಾರ್ದು, ಸಬ್ಬತ್ತಿನ ನೀವು ಏನ್ ಮಾಡ್ಬಾರ್ದು, ಇದ್ ಮಾಡ್ಬಾರ್ದು, ಮತ್ತೆ ನರಹತ್ಯೆ ಮಾಡ್ಬಾರ್ದು, ಕೊಲೆ ಮಾಡ್ಬಾರ್ದು, ವ್ಯಭಿಚಾರ ಮಾಡ್ಬಾರ್ದು, ಪರರ ವಸ್ತುಗಳನ್ನ ಆಚಿಸಬಾರ್ದು, ತಂದೆ ತಾಯಿ ಗೌರವಿಸ್ಬೇಕು, ಇದೆಲ್ಲ ಅದನ್ನ ಕೊಟ್ಟಿದ್ರು. ಕರೆಕ್ಟ್. ಇದೆಲ್ಲ ಮಾಡ್ಬಾರ್ದು 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 ಇದ್ದಾಗ ಏನಾಗ್ತಿತ್ತು ಅವರಿಗೆ? ಮಾಡ್ಲೇಬಾರ್ದು. ಇದನ್ನೆಲ್ಲ ಯಾವುದೇ ಮಾಡ್ಬೇಕಂದ್ರೆ ದೇವ್ರ ಏನ್ ಮಾಡಿದ್ರು, ಯಾವ್ದನ್ ಮಾಡಿದ್ರೆ ಇದನ್ನ ಮಾಡದೇ ಇರಕ್ಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದ್ರು ಅವ್ರಿಗೆ. ಯಾಕಂದ್ರೆ ಅರ್ಥವಾಗೋದು ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ. ಒಂದ್ ವೇಳೆ ಆ ಒಂದು ವಿಷಯ ಅರ್ಥವಾಯ್ತೇನೋ ಗೊತ್ತಿಲ್ಲ. ಇವತ್ತು ನಾವೆಷ್ಟು ಜನ ಅದನ್ನ ಅರ್ಥ ಮಾಡ್ಕೊಂಡಿದ್ದೇನೋ ಗೊತ್ತಿಲ್ಲ. ದೇವ್ರನ್ನ ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮದಿಂದ ಪ್ರೀತಿ ಮಾಡೋದು ಹೆಂಗಪ್ಪ? ಆ ರೀತಿ ಪ್ರೀತಿ ಮಾಡೋದ್ರಿಂದ ಮೊದಲ 4 ಆಜ್ಞೆಗಳನ್ನ ನಾನು ಬ್ರೇಕ್ ಮಾಡದೆ ಇರ್ತೀನಿ, ಅದನ್ನ ನಾನು ಬ್ರೇಕ್ ಮಾಡದೆ ಇರೋಕೆ ಸಾಧ್ಯತೆ ಇದನ್ನ ಎಷ್ಟು ಜನ ಅರ್ಥ ಮಾಡ್ಕೊಂಡಿದೆ ಅಂತ ಗೊತ್ತಿಲ್ಲ. ಮೊದಲೇ ನಾನು ದೇವ್ರನ್ನ ಪೂರ್ಣ ಪ್ರಾಣದಿಂದ ಪ್ರೀತಿ ಮಾಡಿದ್ದಾದ್ರೆ ಬೇರೆ ವಿಗ್ರಹನ ಆರಾಧನೆ ಮಾಡಲ್ಲ, ಬೇರೆ ವಿಷಯಕ್ಕೆ ನಾನು ಪ್ರಾಮುಖ್ಯತೆ ಕೊಡಲ್ಲ. ಆ ವಿಷಯ ಆ ಆಜ್ಞೆಯಲ್ಲಿ ಅಡಕವಾಗಿತ್ತು ಅಂತ ನಮ್ಮೆಲ್ಲರೂ ಗೊತ್ತಿದೆ ಅಲ್ವಾ? ಅದು ಮೊದಲು 4 ಆಜ್ಞೆನ ನಾನು ಮಾಡಿದಂತ ಮೊದಲು 2 ಆಜ್ಞೆಗಳ ಮೊದಲನೇ ಆಜ್ಞೆ ಫಾಲೋ ಮಾಡಿದ್ರೆ ಸಾಕು. ನನ್ನನ್ನು ಪ್ರೀತಿಸುವಂತೆ ನೆರೆಯವನ್ನ ಪ್ರೀತಿಸಿ ಅಂತ ಹೇಳಿದಾಗ ನನ್ನನ್ನು ನಾನೇ ಪ್ರೀತಿ ಮಾಡ್ತಾ ಇದ್ದೀನಿ. ನನಗೆ ಯಾರಾದ್ರೂ ಈ ರೀತಿ ಪಾಪ ಮಾಡಿದ್ರೆ, ನನ್ನ ವಸ್ತುಗಳನ್ನ ಯಾರ ಕದಿದ್ರೆ ನನಗೆ ಇಷ್ಟವಾಗುತ್ತಾ? ಹಂಗಾದ್ರೆ ನಾನು ಬೇರೆಯವ್ರ ವಸ್ತು ಕದಿಯಲ್ಲ. ನನ್ನನ್ನು ಯಾರ ಕೊಲೆ ಮಾಡಿದ್ರೆ ನನಗೆ ಇಷ್ಟವಾಗುತ್ತಾ? ಅಂದ್ರೆ ನಾನು ಬೇರೆಯವ್ರನ್ನ ಕೊಲೆ ಮಾಡಲ್ಲ. ಇದು ನಾನು ಹೇಗೆ ನನ್ನ ಪ್ರೀತಿ ಮಾಡ್ತೇನೆ ಅದೇ ರೀತಿ ಬೇರೆಯವ್ರನ್ನ ಪ್ರೀತಿ ಮಾಡಿ ಅಂತ ಹೇಳಿದಾಗ ಈ ವಿಷಯ ಅರ್ಥವಾದ್ಮೇಲೆ ಓಕೆ ಹೀಗೇನಾ, ಓಕೆ ಇದನ್ನ ಫಾಲೋ ಮಾಡೋದ್ರಿಂದ ಈ 10 ಆಜ್ಞೆಗಳು ಕೂಡ ಏನಾಗುತ್ತೆ, ಫಾಲೋ ಆಗ್ಬಿಡುತ್ತೆ. ಅಂದ್ರೆ 10 ಕಮಾಂಡ್ಮೆಂಟ್ಸ್ ನ 2 ಕಮಾಂಡ್ಮೆಂಟ್ಸ್ ಆಗಿ ದೇವ್ರು ಕೊಟ್ಟಿದ್ದು ನಮ್ಗೆ ಅರ್ಥವಾಗೋ ರೀತಿಲಿ ಅದ್ ನಮ್ಗೆ ಕೊಟ್ಟಿದ್ರೆ ನಾವ್ ಅರ್ಥ ಮಾಡ್ಕೊಂಡ್ರೆ ಸರಿ. 10 ಕಮಾಂಡ್ಮೆಂಟ್ಸ್ ಆಗ್ಲಿ 2 ಕಮಾಂಡ್ಮೆಂಟ್ಸ್ ಆಗಿಲ್ಲ, ಆ 2 ಕಮಾಂಡ್ಮೆಂಟ್ಸ್ 10 ಕಮಾಂಡ್ಮೆಂಟ್ಸ್ ಚೇಂಜೇ ಆಗಿಲ್ಲ. ಇವತ್ತು ನಾಳೆ ಯಾವತ್ತಿಗೂ ಚೇಂಜ್ ಆಗಲ್ಲ. ಕರೆಕ್ಟಾ? ಯಾವುದೇ ಬದಲಾವಣೆ ಇಲ್ಲ. ನಾವು ಅದನ್ನ ಮಾಡ್ಲೇಬೇಕು. ಇನ್ನೂ ಸ್ಪಷ್ಟವಾಗಿ ಹೇಳಕ್ಕೋದ್ರೆ ಪಾಪವನ್ನ ಬಿಟ್ಟು ಹೊರಡೆ ಉಳಿಬೇಕಾದ್ರೆ 10 ಕಮಾಂಡ್ಮೆಂಟ್ಸ್ ಫಾಲೋ ಮಾಡ್ಬೇಕು. ನನ್ನನ್ನು ಪ್ರೀತಿ ಮಾಡುವ ಹಾಗೆ ಸಹೋದರನ ಪ್ರೀತಿ ಮಾಡ್ಲೇಬೇಕು. ಅದು ಖಂಡಿತವಾಗಿ ಮಾಡ್ಬೇಕು. ಇದು ಹೇಗೆ ಲಾಲ್ ಕೊಟ್ಟಿದಿರೋ ಅದೇ ತರ ನಮಗೂ ಕೊಡಲ್ಪಟ್ಟಿದೆ. ಆದ್ರೆ ಲಾಲ್ ಕೊಟ್ಟಿದ್ದ ಈ ತಪ್ಪನ್ನ ಮೀರಿ ನಡೆದಾಗ ಶಿಕ್ಷೆ ಇತ್ತು. ನಾವು ಮೀರಿ ನಡೆದ್ರೆ
ಶಿಕ್ಷೆ ಇದೆಯಾ ಇಲ್ವಾ? ಇದೆ ಬ್ರದರ್. ಇದೆಯಾ? ನಮಗೂ ಶಿಕ್ಷೆ ಇದೆಯಾ? ಹೌದು, ನಮ್ಮ ಬದಲು ಕ್ರಿಸ್ತನ ಶಿಕ್ಷೆ ಅನುಭವಿಸಿರ್ಬೋದು. ಮತ್ತೆ ತಿಳಿದು ನಾವು ತಪ್ಪು ಮಾಡಿದ್ರೆ ಮತ್ತೆ ಅದಕ್ಕೆ ಇದೆಲ್ಲ. ಈಗ ನೋಡ್ರಿ, ಈಗ ಧರ್ಮಶಾಸ್ತ್ರದಲ್ಲಿ ಒಬ್ಬನ ಕೊಲೆ ಮಾಡಿದ್ರೆ ಶಿಕ್ಷೆ ಇತ್ತು, ಹೌದು ಬ್ರದರ್. ಆಯ್ತಾ? ಈಗ ನಾವು ನಿಜವಾಗ್ಲೂ ಮಾಂಸದಲ್ಲಿ ಕೊಲೆ ಮಾಡಿದ್ರೆ ಶಿಕ್ಷೆ ಇದೆಯಾ ನಮ್ಗೆ? ಯಾರು ಶಿಕ್ಷೆ ಮಾಡದೆ ಬಿಡ್ತಾರೆ? ಕಾನೂನು ಇದೆಯಲ್ಲ, ದಂಡಿಸ್ತಲ್ವಾ? ಇವತ್ತು ನಾವು ಯಾವ್ದೋ ಒಂದು ಸರ್ಕಾರಕ್ಕೆ ಅಧೀನರಾಗಿದೆಯೋ ಅಲ್ಲ ಆದಂತ ಒಂದು ಕಾನೂನು ಇದೆ ತಾನೆ? ಓಕೆ. ಇದೆ ಆದ್ರೆ ಬ್ರದರ್. ಆ ಕೊಲೆ ನಾವು ಮಾಡಲ್ಲ. ದೇವ್ರ ದೃಷ್ಟಿಯಲ್ಲಿ ಬೇರೊಂದು ಕೊಲೆ ಇದೆ. ಏನದು ಕೊಲೆ? ಮನುಷ್ಯನಲ್ಲಿ ಮಾಡಿದ್ರೆ ಪಾಪ ಬ್ರದರ್, ಹೊಸೊಡಂಬಡಿಕೆ. ಹೌದು. ಈಗ ಅದೀಗ ಕೊಲೆ ಶಿಕ್ಷೆ. ಹಾ, ಹೇಳಿ ಕರೆಕ್ಟ್ ಆಗಿ. ಓಕೆ. ಇನ್ನು ಸಹೋದರನ್ ನೋಡಿ ನೀಚ ಅನ್ನೋನಿಗೆ ಆ ತನ್ನ ಸಹೋದರನ ಹಾಗೆ ಮಾಡುವವನು ಏನಾಗಿದ್ದಾನೆ? ಮನುಷ್ಯ ಕೊಲೆಪಾತಕನಾಗಿದ್ದಾನೆ ಅಂತ ವಾಕ್ಯ ಇದೆಯಲ್ಲ? ಹೌದು ಬ್ರದರ್. ಹೌದು. ಆ ದ್ವೇಷ ಮಾಡಿದ್ರು ಕೊಲೆ, ದೇವ್ರ ದೃಷ್ಟಿಲಿ ಕೊಲೆ. ಕರೆಕ್ಟಾ? ಕರೆಕ್ಟ್ ದೇವ್ರ ಬ್ರದರ್. ದೃಷ್ಟಿಲಿ ಕೊಲೆ ಆಯ್ತು ಅಂದ್ರೆ ಅದು ಪಾಪ ಆಗ್ಬಿಡುತ್ತೆ. ಆದ್ರೆ ಒಂದ್ ವೇಳೆ ದೇವ್ರ ಕೈಯಿಂದ ಕ್ಷಮಿಸಕ್ಕ ಆಯ್ತು ಅಂದ್ರೆ ದೇವರಿಂದ ಅದನ್ನ ನಾವು ಕ್ಷಮಾಪಣೆ ಕೇಳಿ ಮನಸ್ಸಿಂದ ತೆಗೆದಾಕಿದ್ರೆ ಕ್ಷಮಾಪಣೆ ಇದೆ. ಇಲ್ಲ ಅಂದ್ರೆ ಅದು ಏನಾಗ್ಬಿಡುತ್ತೆ? ದೇವ್ರ ದೃಷ್ಟಿಲಿ ಕೊಲೆ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಹಲವಾರು ವಿಷಯಗಳು ಬದಲಾವಣೆ ಆದ್ರೂ ಕೂಡ ನಮ್ಗೆ ಹಬ್ಬ ಹರಿದಿನಗಳು, ಅಲ್ಲಿರುವಂತ ಬಲಿಗಳು, ಅಲ್ಲಿರುವಂತ ಕೆಲವೊಂದು ಆಚಾರ ವಿಚಾರಗಳು, ಅದರಿಂದ ನಾವು ಬಿಡುಗಡೆ ಆಗಿದ್ವಿ ಅಂತ ಹೇಳ್ಬಿಟ್ಟು ದೇವರ ಆಜ್ಞೆಗಳಿಂದ ನಾವೇನಾಗಿಲ್ಲ, ಬಿಡುಗಡೆ ಆಗಿಲ್ಲ. ಅದು ಮಾಡ್ಲೇಬೇಕು. ಕರೆಕ್ಟಾ? ಅವರು ಕೊಲೆ ಮಾಡಿದ್ರೇನೆ ತಪ್ಪು, ನಾವು ಮನಸ್ಸಲ್ಲಿ ಒಬ್ಬ ಸಹೋದರನ ಹಾಗೆ ಮಾಡಿದ್ರೇನೆ ಕೊಲೆ ಆಗ್ಬಿಡುತ್ತಂದ್ರೆ ನಾವು ಇನ್ನೂ ಕೂಡ ಏನಾಗಿದ್ದೀವಿ? ಇನ್ನೂ ಕೂಡ ಮೇಲಿನ ಒಂದು ವಿಷಯಕ್ಕೆ ನಾವು ಹೋಗ್ಬಿಟ್ಟಿದೀವಿ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಳಿಗೆ ಅರ್ಥ ಮಾಡ್ಕೊಬೇಕಿರೋ ವಿಷಯ ಏನಪ್ಪಾ ಅಂದ್ರೆ, ನಾವು ಅದರಿಂದ ಬಿಡುಗಡೆ ಆಗಿದೀವಿ ಅಂತ ತಿಳ್ಕೊಂಡಾಗ ಸಂಪೂರ್ಣವಾಗಿ ಬಿಡುಗಡೆ ಇಲ್ಲ. ಯಾವ ವಿಷಯದಲ್ಲಿ ಬಿಡುಗಡೆ ಆಗಿದೀವಿ ಅದನ್ನ ಮಾತ್ರ ಅರ್ಥ ಮಾಡ್ಕೊಬೇಕು. ಅಂದ್ರೆ ಯಹೂದ್ಯರಿಗೆ ಅರ್ಥ ಮಾಡಿಸ್ಬೇಕು. ಯಾವ ಯಾವ ವಿಷಯದಲ್ಲಿ ಬಿಡುಗಡೆ ಆಗಿದ್ದೀರಾ? ಸುನ್ನತಿ ಮಾಡ್ಬೇಕಾಗಿಲ್ಲ, ಆತ್ಮಿಕ ಸುನ್ನತಿ ಇದೆ, ಅದನ್ನ ಮಾಡಿದ್ರೆ ಸಾಕು. ಅಲ್ಲಿರುವಂತ ಬಲಿಗಳು ಸಲ್ಲಿಸ್ಬೇಕಾಗಿಲ್ಲ, ಆತ್ಮಿಕವಾದಂತ ಬಲಿ ಇದೆ, ಅದನ್ನ ಸಲ್ಲಿಸ್ಬೇಕು. ಯಾವ ಬಲಿ ಇದೆ? ನಮ್ಗೇನಿದೆ ಆತ್ಮಿಕವಾದಂತ ಬಲಿ? ಅಲ್ಲಿ ಬಲಿ ಸಲ್ಲಿಸ್ತಾ ಇದ್ರು. ಜೀವ ಯಜ್ಞವಾಗಿ ಇರ್ತದೆ. ನಮ್ಮನ್ನೇ ಅರ್ಪಣೆ ಮಾಡ್ಬೇಕು brother. ಎಸ್, ಆ ಬಲಿ ಇದ್ದೇ ಇದೆ. ಕರೆಕ್ಟ್. ಸಜೀವೇದನವಾಗಿ ನಾವೇ ಬಲಿಯಾಗಿ ಕೊಡ್ಬೇಕು. ಕ್ರಿಸ್ತನ ಬಲಿನಾಗಿ ಕಳಿಸ್ತೀವಿ, ನಾವು ಕೂಡ ಬಲಿ ಆಗ್ತೀವಿ. ಬಲಿ ಇದೆ, ಪ್ರತಿದಿನ ಬಲಿಯಾಗಿ ಸಲ್ಲಿಸ್ಬೇಕು. ಪ್ರತಿದಿನ ನಮ್ಮ ದೇಹವೆಂಬ ಶರೀರವನ್ನ ಬಲಿಯಾಗಿ ಕೊಡ್ಲೇಬೇಕು. ಇಲ್ದಿದ್ರೆ ಏನಾಗಲ್ಲ, ನಾವು ಕ್ರಿಸ್ತನ ಒಳಪಟ್ಟವರಾಗಿರೋಕ್ಕೆ ಸಾಧ್ಯತೆನೇ ಇಲ್ಲ. ಇದೇ ನಾವು ಮಾಡ್ಕೊಂಡಿರೋಂತ ಒಂದು ಒಡಂಬಡಿಕೆ ಅಂತ ನಮ್ಗೆ ಗೊತ್ತಿದೆ. ಅಲ್ಲಿರುವಂತ ಹಬ್ಬಗಳು ಮಾಡಂಗಿಲ್ಲ. ಪಸ್ಕ ಮಾಡ್ಬೋದಾ ನಾವು? ಪಸ್ಕ ಹಬ್ಬ ಇಸ್ರೇಲ್ ಜನರು ಮಾಡ್ತಿದ್ರಲ್ಲ, ಮಾಡ್ಬೋದಾ ಮಾಡ್ಬಾರ್ದಾ? ನಾವು ಮಾಡ್ಬೋದ್ರಿ. ಮಾಡ್ತಾರೆ ನೋಡಿ. ಇವತ್ತು ಸಂಕ್ರಾಂತಿ ಹಬ್ಬನ ಕೂಡ ಮಾಡ್ತಾವ್ರೆ ತುಂಬಾ ಜನ. ಇಲ್ಲ ಬೈಬಲ್ ಅಲ್ಲಿ ಇದೆ ಬ್ರದರ್, ಹಾರ್ವೆಸ್ಟ್ ಹಬ್ಬ ಅಂದ್ರೆ ಏನಂತೆ? ಸುಗ್ಗಿ ಹಬ್ಬ ನೋಡ್ರಿ, ಮಾಡ್ತೀವಿ, ನಾವು ಮಾಡ್ತೀವಿ ಅಂತ ಮಾಡ್ತಾ ಇದಾರೆ. ಮಾಡ್ಬೋದಾ ನಾವು? ಮಾಂಸಿಕವಾದಂತ ಯಾವುದೇ ಹಬ್ಬ ನಮ್ಗಿಲ್ಲ. ಕರೆಕ್ಟಾ? ಅವರ ಆಚಾರ ವಿಚಾರ, ಹಬ್ಬದ ಹರಿದಿನಗಳ ಬಗ್ಗೆ ನಾವು ಯಾವುದೇ ರೀತಿ ನಾವು ಮಾಡೋಗಿಲ್ಲ. ಅದನ್ನ ಲೋಕದ ರೀತಿಲಿ ಇವತ್ತು ಅವ್ರು ಮಾಡ್ತಾರೆ ಬಿಡ್ರಿ. ಇವತ್ ನಾವು ಸಂಕ್ರಾಂತಿ ಮಾಡ್ತೀನಿ, ಹಬ್ಬ ಮಾಡ್ತೀನಿ ಅನ್ಬಿಟ್ಟು ಕೆಲವರು ಇದ್ರೆ, ಅದು ಇಸ್ರೇಲ್ ಜನ ಹಬ್ಬ ಅಲ್ಲ, ಅದು ಈಗಿನ ಲೋಕದ ಇಲ್ಲಿರುವಂತ ವಿಗ್ರಹ ಆರಾಧಕರು ಮಾಡುವಂತ ಹಬ್ಬ. ಅವ್ರು ಯಾವ ರೀತಿಯಲ್ಲಿ ಮಾಡ್ತಾರೆ, ನಾವು ಅದನ್ನ ಮಾಡ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ತಪ್ಪು. ದೇವರ ವಿಷಯ ಅದು ತಪ್ಪಾದ ವಿಷಯಗಳು, ಅದೆಲ್ಲ ಮಾಡಂಗಿಲ್ಲ. ಆ ಹಬ್ಬ ಇದನ್ನಿಲ್ಲ. ಆದ್ರೆ ಪಸ್ಕ ಅಂತ ತಗೊಂಡಾಗ ನಮ್ಗಿದೆ. ಪಸ್ಕ ಏನಿದೆ? ಕರ್ತನ ರಾತ್ರಿ ಭೋಜನ. ಕರೆಕ್ಟ್ ಅಲ್ವಾ? ನಮ್ಮ ಪಸ್ಕ ಮಾಡ್ಬೇಕು. ಅದನ್ನ ಯಾವ ರೀತಿ ಮಾಡ್ಬೇಕಂತ ದೇವ್ರು ಹೇಳಿದ್ರೆ ಆ ರೀತಿ ಮಾಡ್ಬೇಕು. ಇದನ್ನ ಸ್ಪಷ್ಟವಾಗಿ ಯಾರು ಅರ್ಥ ಮಾಡ್ಕೊಬೇಕಾಗಿತ್ತೋ? ಯಹೂದ್ಯರಿಂದ ಬಂದಂತ ಜನರು ಯಾವುದರಿಂದ ನಾನು ಬಿಡುಗಡೆ ಆಗಿದ್ದೀನಿ, ಯಾವುದರಿಂದ ನಾನು ಬಿಡುಗಡೆ ಇಲ್ಲ, ಏನನ್ನ ನಾನು ಮಾಡ್ಬೇಕು, ಏನನ್ನ ಮಾಡೋ ಆಗಿಲ್ಲ, ನಾನು ಇದನ್ನ ಮಾಡ್ಬೇಕು. ಮಾತ್ರವಲ್ಲದೆ ಈ ರೀತಿ ಮಾಂಸಿಕ ವಿಷಯಗಳನ್ನ ಮಾಡ್ಬೇಕಾಗಿ ಇನ್ನೊಬ್ಬನ ಪ್ರೇರಣೆ ಮಾಡಬಾರ್ದು ಅನ್ನೋ ವಿಷಯ ಕೂಡ ಯಾರು ಅರ್ಥ ಮಾಡ್ಕೊಬೇಕಾಯ್ತು? ಇಸ್ರೇಲ್ ಜನರಲ್ಲಿ, ಯಹೂದ್ಯರಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾಗಿತ್ತು. ಆದ್ರಿಂದ ಈ ವಿಷಯವನ್ನ ಏನ್ ಮಾಡ್ತಿದ್ರೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಯಾರು ಮಾತಾಡ್ಕೊಂಡ್ ಬರ್ತಾರೆ? ಅಪೊಸ್ತಲ ಪಾಲ್ ಮಾತಾಡ್ಕೊಂಡ್ ಬರ್ತಾರೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಅದನ್ನೇ ರೋಮ ಬ್ರದರ್ 7ನೇ ಅಧ್ಯಾಯ 4ನೇ ವಾಕ್ಯ ಓದ್ಬಿಡ್ರಿ. ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೀರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗ ಏನಾಗಿದೆ ಅಂದ್ರೆ, ಹಾಗೇ ನನ್ನ ಸಹೋದರ ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರ ಪಾಲಿಗೆ ಸತ್ತಿರಿ,
ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು ಅಂದ್ರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡ್ರಿ. ಈಗ ದೇವ್ರೇನ್ ಮಾಡಿದ್ರೆ ಒಂದು ಕವನೆಂಟ್ ಇಟ್ಟಿದ್ದಾರೆ. ಆ ಕವನೆಂಟ್ ಇಂದ ನಾವು ಬಿಡುಗಡೆ ಹೊಂದಿದೀವಿ. ಆ ಕವನೆಂಟ್ ಇಂದ ಬಿಡುಗಡೆ ಹೊಂದ್ಬೇಕಾದ್ರೆ ದೇವ್ರೇನ್ ಪ್ಲಾನ್ ಮಾಡಿದ್ರು ಅಂದ್ರೆ ಇನ್ನೊಂದು ಕವನೆಂಟ್ ಮಾಡೋದ್ರ ಮೂಲಕ ಈ ಕವನೆಂಟ್ ಇಂದ ಬಿಡುಗಡೆ ಆಗ್ಬಹುದು. ಏನಪ್ಪಾ ಕವನೆಂಟ್ ಅಂದ್ರೆ ಕ್ರಿಸ್ತನ ಜೊತೆಗೆ ನೀವು ಐಕ್ಯವಾಗೋದ್ರಿಂದ, ಕ್ರಿಸ್ತನನ್ನ ನೀವು ಅಂಗೀಕರಿಸೋದ್ರಿಂದ ನೀವೇನಾಗ್ಬೋದು, ಈ ಒಂದು ಕವನೆಂಟ್ ಇಂದ ಬಿಡುಗಡೆ ಆಗ್ಬೋದು ಅಂತ ದಾರಿ ಇಟ್ರು. ಅದನ್ನ ಹೊರತು ಇಲ್ದಿದ್ರೆ ಸಾಯೋ ತನಕ ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು ಅನ್ನೋಂತ ರೀತಿಲಿ ಇಟ್ಬಿಟ್ರು. ಹಾಗಾಗಿ ಈಗ ಧರ್ಮಶಾಸ್ತ್ರದಿಂದ ಬಿಡುಗಡೆ ಆದ್ಮೇಲೆ ಮತ್ತೆ ಕ್ರಿಸ್ತನ ಅಂಗೀಕರಿಸಿದ್ಮೇಲೆ ಧರ್ಮಶಾಸ್ತ್ರನ ಫಾಲೋ ಮಾಡ್ಬೇಕು, ಇದನ್ನ ಫಾಲೋ ಮಾಡ್ಬೇಕು, ಅದನ್ನ ಫಾಲೋ ಮಾಡ್ಬೇಕಂತ ಕುತ್ಕೊಂಡ್ಬಿಟ್ಟಿದ್ರೆ ಅದೇನಲ್ಲ, ಅದು ದೇವರ ಯೋಜನೆಗಳಿಗೆ ದೇವರ ಕೊಟ್ಟಿರುವಂತ ಒಡಂಬಡಿಕೆಗೆ ವಿರುದ್ಧವಾದಂತ ವಿಷಯವಾಗಿರುತ್ತೆ. ಅದು ತುಂಬಾ ಜನ ಅದು ಅರ್ಥವಾಗಲ್ಲ. ಇವತ್ತು ಕೂಡ ನೀವು ಸೆವೆಂತ್ ಡೇ ಅಡ್ವಾಂಟೇಜ್ ನೋಡ್ತಿರಲ್ವಾ, ಸೆವೆಂತ್ ಡೇ ಅಡ್ವಾಂಟೇಜ್ ಶನಿವಾರನೇ ಮಾಡ್ಬೇಕಂತ ಕುತ್ಕೊಂಡವ್ರೆ. ಯಾಕೆ? ಅದಕ್ಕೆ ಅವರಿಗೆ ಸೆವೆಂತ್ ಡೇ ಅಡ್ವಾಂಟೇಜ್ ಅಂತ ಹೇಳೋದು. ಶನಿವಾರನೇ ಮಾಡ್ಬೇಕು ಆರಾಧನೆ. ಯಾಕೆ ಮಾಡ್ಬೇಕಂದ್ರೆ ಯಾಕೆ ಅವ್ರು ಶನಿವಾರ ಮಾತ್ರ ಮಾಡ್ಬೇಕಂತ ಹೇಳ್ತಾ ಇದ್ರೆ ದೇವ್ರು ವಿಶ್ರಾಮಿಸ್ಕೊಂಡನ ಅದೇ ದಿನ ಅಂತ ಹೇಳಿ ಮಾಡ್ತಾರ. ರೈಟ್. ಎಲ್ಲಿದೆ ಅದು? ಯಾರು ಕೊಟ್ಟಿರಂತ ನಿಯಮ? ಶನಿವಾರ ಮಾಡ್ಬೇಕಂತ ಯಾರಿಗೆ ನಿಯಮ ಕೊಟ್ಟಿದ್ದು? ಇಸ್ರಾಯೇಲ್ರಿಗೆ. ಯಹೂದ್ಯರಿಗೆ ಕೊಟ್ಟಂತ ನಿಯಮ. ಈಗ ಸೆವೆಂತ್ ಡೇ ಅಡ್ವಾಂಟೇಜ್ ಪ್ರಕಾರ ಶನಿವಾರ ಮಾಡಿದ್ದಾಗಿದ್ರೆ ಆ ಧರ್ಮಶಾಸ್ತ್ರನ ಫಾಲೋ ಮಾಡ್ತೀನಿ ಅಂತ ಹೋಗಿದ್ರೆ ಇನ್ನೇನೆಲ್ಲ ಮಾಡ್ಬೇಕಂದ್ರೆ ಎಲ್ಲಾ ಧರ್ಮಶಾಸ್ತ್ರನ ಅವ್ರು ಫಾಲೋ ಮಾಡ್ಬೇಕು. ಸುನ್ನತಿ ಮಾಡಿಸ್ಕೊಬೇಕು, 10 ಕಮಾಂಡ್ಮೆಂಟ್ಸ್ ಫಾಲೋ ಮಾಡ್ಬೇಕು. ಯಾಕಂದ್ರೆ ಶನಿವಾರ ಇಸ್ರೇಲ್ ಜನರಿಗೆ ಕೊಡಲ್ಪಟ್ಟಂತ ವಿಷಯ. ಅದು ನಮ್ಗೆ ಯಾರು ಕೊಡ್ಲಿಲ್ಲ. ಕ್ರೈಸ್ತರಿಗೆ ಯಾವಾಗ್ಲೂ ಕೂಡ ಶನಿವಾರ ಮಾಡ್ಬೇಕಂತ ದೇವ್ರು ಹೇಳಿಲ್ಲ. ಹೌದು, ಸಾಟರ್ಡೇನೇ ಮಾಡ್ಬೇಕು, ಅದೇ ಸಬ್ಬತ್ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಅದನ್ನ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಯಾರೊಬ್ರು ಶನಿವಾರ ಮಾಡಲ್ವೋ ಅವರ ಹಣೆಯಲ್ಲಿ 666 ಇದೆ. ಯಾಕಂದ್ರೆ ಭಾನುವಾರ ಅಂತ ತಂದಿರೋದು ಆಂಟಿ ಕ್ರೈಸ್ಟ್. ಆದ್ರಿಂದ ನೀವ್ ಯಾರು ಶನಿವಾರ ಮಾಡಲ್ವೋ ನೀವು ಆಂಟಿ ಕ್ರೈಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಹೇಳ್ಕೊಂಡು ಕುತ್ಕೊಂಡವ್ರೆ. ಅವ್ರಿಗೆ ಗೊತ್ತಿಲ್ಲ. ನಾವು ಕೂಡ ಸ್ವಲ್ಪ ಸ್ಪಷ್ಟವಾಗಿರ್ಬೇಕು. ಇಲ್ಲ, ಶನಿವಾರ ದೇವರ ವಾಕ್ಯ ಸ್ಪಷ್ಟವಾಗಲಿದೆ. ಹಬ್ಬದ ಹರಿದಿನಗಳ ಕುರಿತಾಗಿ, ವಾರಗಳ ಕುರಿತಾಗಿ, ದಿನಗಳ ಕುರಿತಾಗಿ ಯಾರು ನಿಮ್ಮಲ್ಲಿ ಕೊರತೆ ಮಿಸ್ಟೇಕ್ ನ ಕಂಡಿಡಿದ ರೀತಿಯಲ್ಲಿ ನೋಡ್ಕೊಳ್ರಿ. ಅದೆಲ್ಲ ಧರ್ಮಶಾಸ್ತ್ರದ ಏನಾಗಿದೆ, ಅದೆಲ್ಲ ಏನಾಗಿದೆ, ಆ ಧರ್ಮಶಾಸ್ತ್ರ ಅದನ್ನ ಕೊಡಲ್ಪಟ್ಟಂತ ವಿಷಯ. ಅದು ದೇವರ ಮಕ್ಕಳು ನಮ್ಗೆ ಇಲ್ಲ. ಹಾಗಾಗಿ ಈ ವಿಷಯವನ್ನ ಮಾತಾಡ್ತಾ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನರಿಗೆ, ಯಾಕಂದ್ರೆ ಈ ಒಂದು ಗೊಂದಲ ಇವತ್ತು ನೋಡಿ ಸೆವೆಂತ್ ಡೇ ಅಡ್ವಾಂಟಿಸ್ಟ್ ಅಂತ ಒಂದು ಕ್ರೈಸ್ತ ಪಂಗಡ ಉಟ್ಕೊಳ್ಳೋಕ್ ಕಾರಣ ಏನಪ್ಪಾ ಅಂದ್ರೆ ಧರ್ಮಶಾಸ್ತ್ರಕ್ಕೂ ಕೃಪೆಗೂ ಕ್ರಿಸ್ತನ ಅಂಕರಿಸ್ತರಿಗಿಂತ ಡಿಫ್ರೆನ್ಸಿಯೇಷನ್ ತಿಳಿದೇ ಇರೋದ್ರಿಂದ ಈ ರೀತಿ ಏನ್ ಮಾಡಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೂಡ ತುಂಬಾ ಸ್ಪಷ್ಟವಾಗಿರ್ಬೇಕು. ಧರ್ಮಶಾಸ್ತ್ರದ ಆಚಾರ ವಿಚಾರಗಳು ನಮಗಿಲ್ಲ, ಆದ್ರೆ ಧರ್ಮಶಾಸ್ತ್ರದ ನೀತಿ ಇದೆಯಲ್ಲ, ಆ ನೀತಿ ನಮ್ಗೆ ಯಾವಾಗಲೂ ಅನ್ವಯವಾಗುತ್ತೆ. ಅದು ಮಾತ್ರ ಅಲ್ಲ, ಕ್ರಿಸ್ತನ ಬಿಗೇಸರ ಇದೆ, ನೀವು ಮನಪೂರ್ವಕವಾಗಿ ಧರ್ಮಶಾಸ್ತ್ರ ಕೆಲವೊಂದು ವಿಷಯನ ಫಾಲೋ ಮಾಡ್ತೀನಿ ಅಂದ್ರೆ ಅಡ್ಡಿ ಏನೂ ಇಲ್ಲ. ಯಾರು ನಿಮ್ನ ಯಾಕೆ ಮಾಡ್ತೀರ ಅಂತ ಕೇಳೋದಿಲ್ಲ. ಇಲ್ಲಬ್ರೆ ನಾವು ಸುನ್ನತಿ ಮಾಡಿಸ್ಕೊಳ್ತೀನಿ ಅಂದ್ರೆ ಮಾಡಿಸ್ಕೊಳ್ರಿ, ಏನು ತಪ್ಪಿಲ್ಲ. ನಿಮ್ನ ಯಾಕೆ ಮಾಡ್ತೀರ ಅಂತ ಯಾರು ಕೇಳಂಗಿಲ್ಲ. ಆದ್ರೆ ನಾನು ಮಾಡಿಸ್ಕೊಂಡ್ಬಿಟ್ಟಿದೀನಿ ಎಲ್ರು ಮಾಡ್ಬೇಕಂತ ಕಡ್ಡಾಯ ಮಾಡ್ಸಕ್ಕೆ ಯಾರಿಗೂ ಏನಿಲ್ಲ, ಅಧಿಕಾರ ಇಲ್ಲ. ಧರ್ಮಶಾಸ್ತ್ರ ಕೊಟ್ಟಿರುವಂತ ಕೆಲವೊಂದು ವಿಷಯ ನಾನು ಫಾಲೋ ಮಾಡ್ಬೇಕು. ನಾನು ಹಂದಿಮಾಂಸ ತಿನ್ನಲ್ಲ, ನಾನು ಕೆಲವೊಂದು ಒಳ್ಳೆ ಆಹಾರ ಅಶುದ್ಧ ಪದಾರ್ಥ ತಿನ್ನಲ್ಲ ಅಂದ್ರೆ ಒಳ್ಳೇದ್ ನೀವು ಫಾಲೋ ಮಾಡ್ಬೋದು. ಕೆಲವೊಂದು ನೀತಿ ನಿಯಮ ಇಟ್ಕೊಂಡು ಒಳ್ಳೇದಾಯ್ತು ಇದನ್ನ ಅನುಸರಿಸ್ತೀನಿ ಅಂದ್ರೆ ಖಂಡಿತ ಮಾಡ್ಬೋದು. ಆದ್ರೆ ಅದು ಕಡ್ಡಾಯವಾಗಿ ಮಾಡಂಗಿಲ್ಲ. ಯಾರ ಮೇಲೇನಿಲ್ಲ, ಅದಿನ ಇಲ್ಲ. ಕೆಲವೊಂದು ಒಳ್ಳೆ ವಿಷಯಕ್ಕೋಸ್ಕರ ಮಾಡ್ಬೋದು ಅಲ್ವಾ. ದೇವ್ರ ಮಕ್ಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಬೇಕು. ಒಂದು 5ನೇ ವಾಕ್ಯ ಓದ್ಬಿಡ್ರಿ, ಕೊನೆ ವಾಕ್ಯ, ಅದನ್ನು ಓದಿ ಮುಗಿಸ್ಬಿಡೋಣ. ನಾವು ಶರೀರ ದೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಓಕೆ, ಸರಿ. ಈಗ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೆಕ್ಸ್ಟ್ ವೀಕ್ ನೋಡೋಣ. ಯಾಕಂದ್ರೆ ತುಂಬಾ ಮುಖ್ಯವಾದಂತ ಒಂದು ಟಾಪಿಕ್. ಅದನ್ನ ಏನ್ ಮಾಡಿದಾರೆ ಅಂದ್ರೆ ನಮ್ಮ ಬೈಬಲ್ ಅಲ್ಲಿ ಕೆಲವೊಂದು ಟ್ರಾನ್ಸ್ಲೇಷನ್ ಅದನ್ನ ಒಂದು ಭಾಗವಾಗಿ ಚೇಂಜ್ ಮಾಡಿದ್ದಾರೆ ಅಲ್ವಾ. ನಿಮ್ಮ KJV ಬರ್ಬೇಕಾದ್ರೆ ಪಾಪದಿಂದ ಬಿಡಿಸಲು ಧರ್ಮಶಾಸ್ತ್ರಕ್ಕೆ ಶಕ್ತಿ ಸಾಲದು ಅಂತ ಟಾಪಿಕ್ ಮೇಲೆ ಈ ವಾಕ್ಯವನ್ನ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಅದರ ಅಲ್ಲಿಂದ ಎರಡಿರುವಂತ ವಾಕ್ಯಗಳನ್ನ ಏನ್ ಮಾಡ್ಬೇಕಂದ್ರೆ ಅದು ಆ ರೀತಿ ಸಪರೇಟ್ ಮಾಡಿದರೆ ನಾವು ಆ ರೀತಿ ನೋಡೋದ್ ಬೇಡ. ಸೊ ಈ ಒಂದು 5 ಮತ್ತು 6 ವಾಕ್ಯವನ್ನ ದೇವ್ರ ಚಿತ್ತವಾದ್ರೆ ನೆಕ್ಸ್ಟ್ ಟೈಮ್ ನೋಡೋಣ. ಯಾಕಂದ್ರೆ ತುಂಬಾ ಸ್ವಲ್ಪ ಡೀಪ್ ಇದೆ. ನಾನು ಸ್ವಲ್ಪ ಅದನ್ನ ಆ ಪಾಯಿಂಟ್ ಕನೆಕ್ಟ್ ಮಾಡೋಣ ಅಂತ ನೋಡಿದೆ. ಇಲ್ಲಿ ಏನಪ್ಪಾ ನೋಡ್ತೀವಂದ್ರೆ ಒಂದೇ ಒಂದು ಪಾಯಿಂಟ್ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಧರ್ಮಶಾಸ್ತ್ರ ವಿಷಯ ಯಾವಾಗ್ಲೂ ಏನಾಗುತ್ತಂದ್ರೆ ಶರೀರಾಧೀನ ಸ್ವಭಾವ ಅಂದ್ರೆ ಯಾವ ಒಂದು ಎಲ್ಲ ಆಜ್ಞೆಗಳು ಕೂಡ ಎಲ್ಲಪ್ಪ ಕಾಣಿಸಲ್ಪಡುತ್ತಂದ್ರೆ ಶರೀರದಲ್ಲಿ ಮಾಡಿದ್ರೆ ಅಂದ್ರೆ ಹೊರನೋಟಕ್ಕೆ ಮಾಡಿದ್ರೆ ಮಾತ್ರ ಅಲ್ಲೇ ಹಾಗೆ ಸೀಮಿತವಾಗಿತ್ತು. ಅಂದ್ರೆ ಒಬ್ಬ ಸುಳ್ಳು ಹೇಳೋದಂದ್ರೆ ಆತನ ಸುಳ್ಳು ಹೇಳ್ಬೇಕು.
ಕೊಲೆ ಮಾಡೋದ್ರಿಂದ ಕೊಲೆ ಮಾಡ್ಬೇಕು, ಈ ರೀತಿನೇ ಕಾಣಿಸ್ಕೊಳ್ಪಡ್ತಾ ಇತ್ತೆ ಹೊರತು ಆತ್ಮಕ್ಕೆ ಸಂಬಂಧಪಟ್ಟದಾಗಿ ಯಾವುದೇ ವಿಷಯಗಳು ಇರ್ಲಿಲ್ಲ. ಅಂದ್ರೆ ಹೃದಯದಿಂದ ಬದಲಾವಣೆ ಮಾಡುವಂತ ಯಾವುದೇ ಕೆಲಸಗಳು ಏನಾಗ್ಲಿಲ್ಲ, ಧರ್ಮಶಾಸ್ತ್ರದಲ್ಲಿ ನಡೀಲಿಲ್ಲ. ಹೊರಡೆ ಮಾಡಿದ್ರೆ ಮಾತ್ರ ಪಾಪ ಅಂತ ಕಂಡುಹಿಡಿಯಲ್ಪಡ್ತಾ ಇತ್ತು ಹೊರತು ಒಂದ್ ವ್ಯಕ್ತಿ ಮನಸ್ಸಲ್ಲಿ ಒಬ್ಬ ಸಹೋದರನ ಹಾಗೆ ಮಾಡಿದ್ರೆ ಆತನ ಕೊಲೆಗಾರ ಅಂತ ಧರ್ಮಶಾಸ್ತ್ರ ಯಾವಾಗ್ಲೂ ಹೇಳ್ತಾ ಇತ್ತಾ? ಇಲ್ಲ ಬ್ರದರ್, ಹೇಳಕ್ ಆಗ್ತಾ ಇಲ್ಲ. ಧರ್ಮಶಾಸ್ತ್ರಕ್ಕೆ ಅಷ್ಟೊಂದು ಬಲ ಇಲ್ಲ, ಆ ರೀತಿ ಕೊಡಲ್ಪಡ್ಲಿಲ್ಲ ಅಲ್ವಾ? ಆದ್ರೆ ಧರ್ಮಶಾಸ್ತ್ರಕ್ಕೆ ಒಂದ್ ಲಿಮಿಟ್ ಇತ್ತು, ಅದ್ರ ಮೇಲೆ ಅದು ಏನು ಮಾಡ್ತಾ ಇರ್ಲಿಲ್ಲ. ಮನಸ್ಸಲ್ಲಿ ಎಷ್ಟೇ ಒಂದ್ ಸಹೋದರನ ಹಾಗೆ ಮಾಡಿ ದ್ವೇಷ ಮಾಡಿದ್ರು ಕೂಡ ಕೊಲೆ ಮಾಡೋರ್ಗು ಕೊಲೆಗಾರ ಅಂತ ಧರ್ಮಶಾಸ್ತ್ರ ಹೇಳ್ತಾ ಇರ್ಲಿಲ್ಲ. ಆದ್ರೆ ದೇವ್ರ ಮಕ್ಳು ನಾವು ಆ ಒಂದು ಭಾವನೆಗಳು ನಮ್ಮನ್ನ ಯಾವ ರೀತಿ ಕರ್ಕೊಂಡು ಹೋಯ್ತು, ಧರ್ಮಶಾಸ್ತ್ರದ ಒಂದು ಆಜ್ಞೆಗಳು ನಮ್ಮನ್ನ ಇನ್ನೂ ಪಾಪ ಮಾಡೋದಕ್ಕೆ ಪ್ರೇರಣೆ ಮಾಡ್ತಾ ಇಲ್ಲ ಪಾಪವನ್ನ ಬಿಟ್ಟು ಬರೋದಕ್ಕೆ ಪ್ರೇರಣೆ ಮಾಡ್ತಾ ಅಂತ ವಿಷಯಗಳು ಏನ್ ಮಾಡೋಣ. ಸೊ ದೇವ್ರ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಏನ್ ಮಾಡೋಣ, ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಸ್ಟಡಿ ಮಾಡೋಣ. ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ ಏನಪ್ಪಾ ಅಂದ್ರೆ, ಆಗಿನ ಒಂದು ಕಾಲದಲ್ಲಿ ಧರ್ಮಶಾಸ್ತ್ರಕ್ಕೆ ಅಧೀನರಾದರೂ ಕ್ರಿಸ್ತನ ಅಂಗೀಕರಿಸಿದಾಗಿರುವಂತ ಸಮಸ್ಯೆಗಳೇನಿತ್ತು ಅವ್ರ ಮೈಂಡ್ ಅಲ್ಲಿ, ಅವ್ರಿಗೆ ಏನೆಲ್ಲಾ ಪ್ರಶ್ನೆ ಇತ್ತು, ಅದನ್ನ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಮಾಡದೇ ಇದ್ರೆ ಹೇಗೆ ಅವರಿಂದ ಅವ್ರಿಗೂ ಆ ಓಟದಕ್ಕೆ ಅಡಚಣೆ ಆಗ್ತಿತ್ತು, ಅವರಿಂದ ಬೇರೆ ಜನರಿಗೂ ಅಡ್ಡಿ ಆಗ್ತಿತ್ತು ಅನ್ನೋದು ವಿಷಯನ ಅಪೊಸ್ತಲ ಪೌಲ ಏನ್ ಮಾಡ್ತಾರೆ, ಇಲ್ಲಿ ಮಾತಾಡ್ತಾರೆ ಅನ್ನೋದು ವಿಷಯನ ಈ ಒಂದು 7ನೇ ಅಧ್ಯಾಯದಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡ್ಬೋದು. ಬರುವಂತ ವಾರಗಳಲ್ಲಿ ದೇವರಿಗೆ ಚಿತ್ತವಾದ್ರೆ ಇದನ್ನ ಮುಂದುವರೆದು ಬೇರೆ ಒಂದು ವಿಷಯಗಳನ್ನ ನೋಡೋಣ. ದೇವ್ರ ಈ ಪಾಠಗಳನ್ನ ಆಶೀರ್ವದಿಸಲಿ. ಓಕೆ, ಬೇರೆ ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಏನಾದ್ರು ಇದೆಯಾ? ಈ ವಿಷಯ ಏನಾದ್ರು ಕೇಳ್ಬೇಕಂತ ಏನಾದ್ರು ಇದೆಯಾ? ಹಾಗಿಲ್ಲ ಅಂದ್ರೆ ನಾವು ರಾತ್ರಿ ಗೀತೆನ ಓದಿ ಮುಗಿಸೋಣ. ಇವತ್ತಿನ ರಾತ್ರಿ ಗೀತೆನ ಯಾರು ಓದ್ತೀರಾ? ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಓದ್ಬೇಕಾ ಬ್ರದರ್? ಓದ್ರಿ ಇಷ್ಟ. ರಾತ್ರಿಯ ಗೀತೆಗಳು, ಜನವರಿ 19. ಸ್ನೇಹಿತನು ಎಲ್ಲ ಸಮಯಗಳಲ್ಲಿ ಪ್ರೀತಿಸುತ್ತಾನೆ, ಇಕ್ಕಟ್ಟಿಗೋಸ್ಕರ ಸಹೋದರನು ಹುಟ್ಟಿದ್ದಾನೆ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 17ನೇ ವಚನ. ಒಬ್ಬ ಸ್ನೇಹಿತನು ಎಲ್ಲ ಕಾಲದಲ್ಲಿಯೂ ಪ್ರೀತಿಸುತ್ತಾನೆ ಎಂದು ಜ್ಞಾನಿಯಾದ ಸೊಲೊಮೋನನು ಚೆನ್ನಾಗಿ ಹೇಳಿದ್ದಾನೆ. ತನಗೆ ಅನುಕೂಲತೆ ಪ್ರಯೋಜನ ಉಂಟೆಂದು ತಿಳಿದು ಅಂತಹ ಸಮಯದಲ್ಲಿ ಮಾತ್ರ ಪ್ರೀತಿಸುವವರು ನಿಜವಾದ ಪ್ರೀತಿಯನ್ನು ಅರಿಯದೇ ಇದ್ದಾರೆ. ತನ್ನ ಸಹೋದರನು ಐಶ್ವರ್ಯವಂತನಾಗಿರುವಾಗ ಮಾತ್ರ ಪ್ರೀತಿಸುವನು. ತನ್ನ ಪ್ರೀತಿ ಮತ್ತು ಸ್ನೇಹವು ಉಪದ್ರವ ಮತ್ತು ಪ್ರತಿಕೂಲತೆಗಳು, ಕೇಡುಗಾಲ ಎಂಬ ಶಾಖ ಬರುವಾಗ ಬಾಡಿ ಹೋದರೆ ಅದು ನಿಜವಾದ ಅರ್ಥದಲ್ಲಿ ಎಂದಿಗೂ ಪ್ರೀತಿ ಎಂದೆಣಿಸುವುದಿಲ್ಲ. ಆದರೆ ಅಂಥವರು ಸ್ವಾರ್ಥವುಳ್ಳವರು, ಕೇವಲ ಲೋಕದ ಪ್ರೀತಿಯುಳ್ಳವರು ಆಗಿದ್ದಾರೆ. ದೇವರು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಸ್ವಾರ್ಥವುಳ್ಳದ್ದಲ್ಲ, ಆದರೆ ಅದು ಉದಾರ ಪ್ರಕೃತಿಯುಳ್ಳದ್ದು ಎಂದು ನಿಮಗೆ ತೋರಿಸಿದ್ದಾರೆ. ಸ್ವತಃ ದೊಡ್ಡ ವೆಚ್ಚದಲ್ಲಿ ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಟ್ಟು ನಮ್ಮ ಬಂಧನದಿಂದ ಬಿಡುಗಡೆ ಮಾಡುವ ಏರ್ಪಾಡನ್ನು ಮಾಡಿದ್ದಾರೆ ಮತ್ತು ಪುತ್ರರು ಎಂಬ ಹಕ್ಕನ್ನು, ಸವಲತ್ತನ್ನು ನಮಗೆ ಕೊಟ್ಟಿದ್ದಾರೆ. ಎಷ್ಟು ನಿಜವಾದ ಪ್ರೀತಿಯಿಂದ ತನ್ನ ಮಗನನ್ನು ನಮಗಾಗಿ ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ಇತರರಿಗಾಗಿ ನಮ್ಮ ಪ್ರೀತಿ, ಕರ್ತನಿಗಾಗಿ ನಮ್ಮ ಪ್ರೀತಿ, ಸಹೋದರರಿಗಾಗಿ ನಮ್ಮ ಪ್ರೀತಿ, ನಮ್ಮ ಕುಟುಂಬಕ್ಕಾಗಿ ನಮ್ಮ ಪ್ರೀತಿ, ನಮ್ಮ ನೆರೆಹೊರೆಯವರಿಗಾಗಿ ನಮ್ಮ ಪ್ರೀತಿ, ನಮ್ಮ ಶತ್ರುಗಳಿಗೂ ಸಹ ನಾವು ಪ್ರೀತಿ ತೋರಿಸಿ ಅವರ ಉನ್ನತ ಒಳಿತಿಗಾಗಿ ನಾವು ತ್ಯಾಗ ಮಾಡಲು ಸಿದ್ಧರಾಗಿದ್ದೇವಾ ಎಂದು ನಮ್ಮನ್ನು ನಾವೇ ವಿಚಾರಿಸಿಕೊಳ್ಳೋಣ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸರಿ, ಪ್ರೀತಿಯ ಸಹೋದರರೇ, ಪ್ರಾರ್ಥನೆ ಮಾಡಿ ಕೂಟವನ್ನು ಅಂತ್ಯ ಮಾಡೋಣ. ಕಾರ್ತಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸರಿ ಬ್ರದರ್, ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವಂತ ಒಬ್ಬನಾದ ದೇವರಾದ ಯೆಹೋವ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳ ಸಲ್ಲಿಸುತ್ತಾ, ಈ ಒಂದು ಸಂಜೆ ಸಮಯದಲ್ಲಿ ನಾವು ಕೇಳಿದಂತ ವಾಕ್ಯ ಸತ್ಯ, ತಂದೆ
ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನಮಗೋಸ್ಕರ ತಮ್ಮ ಮಗನನ್ನು ಈ ಲೋಕದಲ್ಲಿ ಕಳಿಸಿ ಆತನ ರಕ್ತದಿಂದ ಈ ಭೂಲೋಕಕ್ಕೆ ರಕ್ಷಣೆ ಹೊಂದುವಂತೆ ಪುನರುತ್ಥಾನ ಹೊಂದುವಂತೆ ಕೊಟ್ಟಿದಂತ ಕೃಪೆಗಾಗಿ ಸ್ತೋತ್ರ ಕರ್ತನೆ. ನಿಮಗೆ ವಂದನೆ ಸ್ತೋತ್ರ ರಾಜ. ವಿಶೇಷವಾಗಿ ಈ ಸತ್ಯವನ್ನು ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ದೇವರು ಆಶೀರ್ವದಿಸು. ಮಾತಾಡಿದ ಸಹೋದರನು ಕೂಡ ಆದ್ರೂ ಆಶೀರ್ವದಿಸು, ನಮ್ಮನ್ನ ಬಲಪಡಿಸು. ನಾ ಇನ್ನು ದೇವರೇ ನಮಗೆ ಕೊಟ್ಟಿರುವ ನಿಮ್ಮ ಮಗನಾದ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತೆ ನಮಗೆ ಇನ್ನ ಕೃಪೆ ನೀಡಿ ನಮ್ಮ ಸಹಾಯ ಮಾಡಿ ನಾವು ಇನ್ನು ಓಡುವಂತೆ, ನಾವು ಅಪೊಸ್ತಲ ಪೌಲ್ ಹೇಳಿದ ಹಾಗೆ ಓಡಿ ನಾವು ಜಯಿಸುವಂತೆ ನಮಗೆ ಕೃಪೆ ನೀಡಿ ನಿನ್ನ ನಾಮ ಮಹಿಮೆ ಪಡಲಿ. ಬಲಪಡಿಸಿ ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೆನ್. ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಬ್ರದರ್ ಸಿಸ್ಟರ್ಸ್ Thank you, brother. ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್ ಗುಡ್ ನೈಟ್. ಎಲ್ಲರಿಗೂ ನಮಸ್ತೆ. ಕ್ರಿಸ್ತನ ಪಿತೇಶ್ವರ ಸೂರ್ಯರೇ, ಗುಡ್ ನೈಟ್. ಸಿಸ್ಟರ್ ನಮಸ್ತೆ. ರಾಜಕೀಯ ತಂಗಿ ಮೋಹನ್ ರಾಜ್ ಬ್ರದರ್, ಆನಂದ್ ಬ್ರದರ್, ಕಾರ್ತಿಕ್ ಬ್ರದರ್, ರೇಷ್ಮಾ ತಂಗಿ, ಚಿತ್ರಾ ಸಿಸ್ಟರ್, ದೇವಿ ಸಿಸ್ಟರ್, ನವಿತಾ ಸಿಸ್ಟರ್, ನಮಸ್ತೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ನವೀನ್ ಬ್ರದರ್, ದೇವಿ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು. ಬಾಯ್. ಗುಡ್ ನೈಟ್. ಬಾಯ್ ಬ್ರದರ್. ಬಾಯ್. Thank you. Good night. ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. Bye.